ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯೋಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯಸ್ಯ ಪ್ರಚಂಡ ತಪಸಾ ಶ್ರುತಗೀತವಿತ್ತಃ ವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮದ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಸ್ವಸ್ತಿ ಶ್ರೀರಸ್ತು ಮೇಷಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ನಿತ್ಯಂ ಸಮಸ್ತವ್ಯವೃತ್ತಯೋಗತಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೇ. ಹರಿ ಓಂ. ಶ್ರೀ ವಿಷ್ಣುತೀರ್ಥರಿಂದ ರಚಿತವಾದ ಭಾಗವತ ಸಾರೋದ್ಧಾರ, ಶ್ರೀಮದ್ ಭಾಗವತ ಸಾರೋದ್ಧಾರ ಅನ್ನತಕ್ಕಂತಹ ಗ್ರಂಥವನ್ನು ನಿನ್ನೆಯಿಂದ ವಿಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದರ ಪೀಠಿಕಾ ಭಾಗವನ್ನು ಕೂಡ ನಿನ್ನೆ ಯಥಾಶಕ್ತಿ ಚಿಂತನೆ ಮಾಡಿದ್ದೇವೆ. ಸಾರೋದ್ಧಾರ ಅನ್ನತಕ್ಕಂತಹ ಶಬ್ದವನ್ನು ಕೇಳಿದಾಗ ಇಲ್ಲಿ ವಿಷ್ಣುತೀರ್ಥರು ಹೇಳಿರ್ತಕ್ಕಂತಹ ಸುಮಾರು ಒಂದು 360 ಈ ಶ್ಲೋಕಗಳು ಮಾತ್ರ ಸಾರ, ಭಾಗವತದ ಸಾರ ಉದ್ಧಾರ, ಭಾಗವತ ಸಾರೋದ್ಧಾರ. ಈ 360 ಶ್ಲೋಕಗಳು ಮಾತ್ರ ಸಾರ, ಉಳಿದದ್ದೆಲ್ಲ ಅಸಾರ ಅಂತ ತಿಳಿಬಾರ್ದು. ಆ ಅರ್ಥದಲ್ಲಿ ಇಲ್ಲ ಇಲ್ಲಿ ಸಾರ ಅಂದರೆ. ಸಾಮಾನ್ಯವಾಗಿ ಸಾರೋದ್ಧಾರ ಅಂದರೆ ಅದರ ಸಾರವನ್ನು ತೆಕ್ಕೊಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿರುತ್ತೆ. ಈಗ ಒಂದು ಹಣ್ಣಿನಲ್ಲಿ ಸಾರ ಭಾಗ ಇರುತ್ತೆ, ಅಸಾರ ಭಾಗ ಇರುತ್ತೆ. ಈಗ ಹಲಸಿನ ಹಣ್ಣು, ಆ ಹಲಸಿನ ತೊಳೆ ಇದೆಯಲ್ಲ ಅದು ಸಾರ ಭಾಗ, ಮೇಲೆ ಇರ್ತಕ್ಕಂತಹ ಮುಳ್ಳು ಅದು ಇದು ಎಲ್ಲ ಅಸಾರ ಭಾಗ, ಅದನ್ನು ಬಿಸಾಕ್ಬಿಡ್ತೀವಿ ನಾವು. ಹಾಗೆ ಭಾಗವತದ ಸಾರವನ್ನು ನಾನು ತೆಕ್ಕೊಡ್ತಾ ಇದ್ದೀನಿ ಅಂತ ಮಾತ್ರಕ್ಕೆ ಇಲ್ಲಿರೋ ಅಷ್ಟೇ ಶ್ಲೋಕಗಳು ಸಾರ, ಉಳಿದದ್ದೆಲ್ಲ ಅಸಾರ ಅಂತ ಭಾವಿಸಬಾರ್ದು. ಇನ್ನು ಉಳಿದ ಭಾಗಗಳೆಲ್ಲ ಪರಿತ್ಯಾಗ ಮಾಡೋಕ್ಕೆ ಅರ್ಹವಾಗಿರ್ತಕ್ಕಂಥದ್ದು, ಪರಿತ್ಯಾಜ್ಯ ಭಾಗ ಅನ್ನೋ ಅರ್ಥದಲ್ಲಿ ಇಲ್ಲ ಇಲ್ಲಿ ಸಾರೋದ್ಧಾರ ಅನ್ನೋ ಕಡೆ. ಭಾಗವತದ ಅಷ್ಟೂ ಶ್ಲೋಕಗಳು ಸಾರವೇ.
ಸಾರ ಶಬ್ದಕ್ಕೆ ಶ್ರೇಷ್ಠ ಅಂತ ಇನ್ನೊಂದು ಅರ್ಥ ಇದೆ. ಸಾರಾತ್ ಸಾರತರೋ ಹರಿಹಿ, ರಸ ರಸಸಾರ ಶ್ರೇಷ್ಠ. ಶಾಸ್ತ್ರದಲ್ಲಿ ಸಾರ ಅಂದರೆ ರಸ, ರಸ ಅಂದರೆ ಸಾರ, ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಇರುತ್ತೆ. ಭಾಗವತದಲ್ಲಿ ಎಲ್ಲ ಭಾಗಗಳು ಸಾರ ಆದರೂ ಕೂಡ ಕೆಲವು ಶ್ಲೋಕಗಳಲ್ಲಿ ವೇದವ್ಯಾಸ ದೇವರು ವಿಲಕ್ಷಣವಾದ ಅರ್ಥವನ್ನು ತುಂಬಿಸಿಬಿಟ್ಟಿದ್ದಾರೆ. ಗುರುಗಳ ಅನುಗ್ರಹದಿಂದ ಆ ಶ್ಲೋಕಗಳನ್ನು ತಗೊಂಡು, ಅಂದರೆ ಬೇರೆ ಶ್ಲೋಕಗಳಲ್ಲಿ ಇರತಕ್ಕಂತಹ ಅರ್ಥಕ್ಕಿಂತ ಶ್ರೇಷ್ಠವಾದ, ವಿಲಕ್ಷಣವಾದ, ಉತ್ಕೃಷ್ಟವಾದ, ವಿಶಿಷ್ಟವಾದ ಅರ್ಥಗಳನ್ನು ಕೆಲವು ಶ್ಲೋಕಗಳಲ್ಲಿ ಇಟ್ಟಿದ್ದಾರೆ. ಅಂತಹ ಶ್ಲೋಕಗಳನ್ನು ನಾನು ಎತ್ತಿ ಕೊಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಇದೆಯೇ ಹೊರತು ಬೇರೆದೆಲ್ಲ ಅಸಾರ ಅನ್ನತಕ್ಕಂತಹ ಅರ್ಥದಲ್ಲಿಲ್ಲ. ಅದು ಎಲ್ಲವೂ ಸಾರವೇ. ಭಗವಂತ ಅಸಾರವಾದದ್ದನ್ನು ಬರೆಯೋದೇ ಇಲ್ಲ. ಭಗವಂತ ಹೇಳಿದ್ದು, ಭಗವಂತ ಬರೆದಿದ್ದೆಲ್ಲ ಸಾರನೇ ಅದು. ಅಂತಹ ಸಾರಭೂತವಾಗಿರ್ತಕ್ಕಂತಹ ಶ್ಲೋಕದಲ್ಲೇ ಕೆಲವು ವಿಶೇಷ ಭಗವಂತ ವಿಶೇಷವಾಗಿ ಕೆಲವು ವಿಷಯಗಳನ್ನು ಆ ಶ್ಲೋಕಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ, ವಿಲಕ್ಷಣವಾದ ಅರ್ಥಗಳನ್ನು. ಅಂತಹ ಕೆಲವು ಶ್ಲೋಕಗಳನ್ನು ನಾನು ತೆಕ್ಕೊಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಅಂಥದ್ದು ಬೇಕಾದಷ್ಟಿದೆ. ಕೆಲವು ಶ್ಲೋಕಗಳನ್ನು ನಾವು ಆರಿಸ್ಕೊಂಡಿದ್ದೀವಿ ಯಥಾಯೋಗ್ಯವಾಗಿ ಅಂತ ಅಭಿಪ್ರಾಯ. ಅದರಿಂದ ಉಳಿದ ಎಲ್ಲ ಭಾಗಗಳು ಅಸಾರ, ಅದು ಓದೋದು ಬೇಡ. 18,000 ಶ್ಲೋಕಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ಇಷ್ಟೇ ಶ್ಲೋಕ ಸಾರ ಅನ್ನೋ ಅರ್ಥದಲ್ಲಿ ಇಟ್ಕೋಬಾರದು ಯಾವತ್ತೂ ಕೂಡ. ಇದನ್ನು ನಾವು ಸಾರೋದ್ಧಾರ ಶಬ್ದಕ್ಕೆ ಆ ಅರ್ಥಗಳನ್ನು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಪ್ರವೃತ್ತ ಮಾಡಬೇಕು. ಅಥವಾ ಭಾಗವತದಲ್ಲಿ ಹೇಗೆ ಪ್ರವೇಶ ಮಾಡಬೇಕು, ಭಾಗವತವನ್ನು ಓದೋದಕ್ಕೆ ಪ್ರವೇಶ ಹೆಂಗೆ ಮಾಡಬೇಕು ಅಂದರೆ ಅದರಲ್ಲಿ ಮೊದಲು ಕೆಲವು ಶ್ಲೋಕಗಳನ್ನು ಆರಿಸಿಕೊಂಡು ಅದಕ್ಕೆಲ್ಲ ಅರ್ಥ ಇಟ್ಟು ಹೀಗೆ ಬೇರೆ ಶ್ಲೋಕಗಳಿಗೂ ಅರ್ಥ ಮಾಡಿರಿ ಅನ್ನೋ ಅರ್ಥದಲ್ಲಿ ಸಾರೋದ್ಧಾರ ಅನ್ನೋ ಅರ್ಥ ಇದೆ. ಸುರುಗತವು ಗಮನ ಹೆಂಗೆ, ಭಾಗವತದಲ್ಲಿ ನಿಮ್ಮ ಪ್ರವೃತ್ತಿ ಹೆಂಗೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಕೆಲವು ಶ್ಲೋಕಗಳನ್ನು ಅದರಲ್ಲಿ ತೆಕ್ಕೊಟ್ಟು ತಾವು ವಿಶಿಷ್ಟವಾದ ವ್ಯಾಖ್ಯಾನವನ್ನು ಮಾಡಿ ಇದರಂತೆ ಬೇರೆದು ಓದ್ರಿ ಅನ್ನೋ ಅರ್ಥದಲ್ಲಿದೆ ಅಂತ ಅನೇಕ ಅರ್ಥಗಳಿದೆ. ಅದಕ್ಕೆ ಬೇರೆ ಅರ್ಥಗಳು. ಸಾರ ಶಬ್ದಕ್ಕೆ ಬೇರೆದೆಲ್ಲ ಅಸಾರ ಅನ್ನೋ ಅರ್ಥದಲ್ಲಿರಲ್ಲ. ಶ್ರವಣೆ, ಸುರಿಸ್ತಕ್ಕಂಥದ್ದು ಅನ್ನ ಅರ್ಥ. ಹರಿಕಥಾಮೃತ ಸಾರ ಅಲ್ಲೂ ಅರ್ಥ. ಎಲ್ಲ ಹೀಗೆ ಅರ್ಥಗಳಿರುತ್ತವೆ. ಇಂತಹ ಒಂದು ಶ್ರೇಷ್ಠವಾದ ಗ್ರಂಥವನ್ನು ತಮ್ಮದೇ ಆಗಿರ್ತಕ್ಕಂತಹ ವಿಚಿತ್ರ ಶೈಲಿಯಲ್ಲಿ ವ್ಯಾಖ್ಯಾನ ಮಾಡುತ್ತಾ ವಿಷ್ಣುತೀರ್ಥರು, ನಾನು ನಿನ್ನೆ ಹೇಳಿದ ಹಾಗೆ 30 ಪ್ರಕರಣಗಳಾಗಿ ಅದನ್ನು ವಿಂಗಡಿಸಿ ಸಬ್ಜೆಕ್ಟ್ ವೈಸು ಡಿವೈಡ್ ಮಾಡಿ ಚಾಪ್ಟರ್ಸ್ ಅಂತ ಕರೀರಿ, ಪ್ರಕರಣಗಳು 30 ಚಾಪ್ಟರ್ಸ್. ಅವಶ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಭಾಗವತದಿಂದ ನಾವು ತಿಳಿಯಲೇಬೇಕಾಗಿರ್ತಕ್ಕಂತಹ ಒಂದು 30 ಪ್ರಕರಣಗಳನ್ನು ಅವರು ಆರಿಸಿಕೊಂಡು ಆ 30 ವಿಷಯಗಳನ್ನು ಭಾಗವತದಲ್ಲಿ ಎಲ್ಲೆಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಭಾಗವತದಲ್ಲಿ ಇರೋದೆಲ್ಲ ಬೇಕು, ಅವಶ್ಯಕವಾಗಿ ಬೇಕಾಗಿದೆ, ತಿಳಿಯಲೇಬೇಕಾಗಿರ್ತಕ್ಕಂತಹ ಪ್ರತಿಯೊಬ್ಬನೂ ಆತ್ಮೋದ್ಧಾರಕ್ಕಾಗಿ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂತಹ ಸಾಧನಾರೂಪವಾಗಿರ್ತಕ್ಕಂಥ 30 ಚಾಪ್ಟರ್ಗಳನ್ನು ತಾವು ಬುದ್ಧಿಯಲ್ಲಿ ಕಲ್ಪನೆ ಮಾಡಿಕೊಂಡು ಆ 30 ವಿಷಯಗಳು ಎಲ್ಲೆಲ್ಲಿ ಬಂದಿದೆ ಭಾಗವತದಲ್ಲಿ ಅನ್ನೋದನ್ನು ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಶೈಲಿಯಲ್ಲಿ ನಿರೂಪಣೆ ಮಾಡಿರ್ತಕ್ಕಂತಹ ಗ್ರಂಥ ಭಾಗವತ ಸಾರೋದ್ಧಾರ. ಇಂತಹ ಒಂದು ಭಾಗವತ ಸಾರೋದ್ಧಾರ ಅನ್ನತಕ್ಕಂತಹ ಗ್ರಂಥವನ್ನು ವ್ಯಾಖ್ಯಾನ ಮಾಡೋಕ್ಕೆ ಉದ್ಯುಕ್ತರಾಗಿ ಮೊದಲು ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನ ಮಂಗಳಾಚರಣೆಯನ್ನು ಮಾಡುತ್ತಾರೆ.
ಭಾಗವತದಲ್ಲಿರ್ತಕ್ಕಂತಹ ಮಂಗಳಾಚರಣೆಯನ್ನೇ ತಾವೂ ಕೂಡ ಮಾಡ್ತಕ್ಕಂಥವರಾಗಿ, ನಾವು ನಿನ್ನೆ ನೋಡಿದ್ವಿ ಭಾಗವತದಲ್ಲಿ 3 ಮಂಗಳಾಚರಣೆ ಇವತ್ತು. ಅದರಲ್ಲಿ ಶುಕಾಚಾರ್ಯರು ಮಾಡಿರ್ತಕ್ಕಂತಹ ಮಂಗಳಾಚರಣ ಭಾಗವತವನ್ನು ಹೇಳಕ್ಕೆ ಪ್ರಾರಂಭ ಮಾಡಿ ಏನು ಮಂಗಳಾಚರಣ ಶ್ಲೋಕವನ್ನು ತಗೊಂಡಿದ್ದಾರೆ ಅದನ್ನು ತಾವು ಮಂಗಳಾಚರಣ ಶ್ಲೋಕವಾಗಿ ಇಟ್ಟುಕೊಂಡು ಭಾಗವತ ಆಗತಿ ಪ್ರಕರಣ ಅವರೇ ಒಂದು ಮಂಗಳಾಚರಣೆ ಮಾಡಿದ್ದಾರೆ. ಮೊದಲು ಸ್ವಾಮಿಯನ್ನು ನಮಸ್ಕಾರ ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಅನೇಕ ವಿಷಯಗಳನ್ನು ಈ ಶ್ಲೋಕದಲ್ಲಿ ವೇದವ್ಯಾಸದೇವರು ನಿರೂಪಣೆ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಭಾಗವತವನ್ನು ಪರೀಕ್ಷಿತರಾಜರಿಗೆ ಹೇಳಕ್ಕೆ ಉದ್ಯುಕ್ತರಾಗಿ ಮೊದಲು ಸ್ವಾಮಿಯನ್ನು ಈ ಶ್ಲೋಕದಿಂದ ಸ್ತೋತ್ರ ಮಾಡ್ತಾರೆ. ನಮಸ್ಕಾರ ಮಾಡ್ತಾ ಇದ್ದೀನಿ. ನಮಃ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀರಾ? ಪರಸ್ಮೈ ಪುರುಷಾಯ ನಮಃ. ಪುರುಷಾಯ ನಮಃ. ಪುರುಷ ಶಬ್ದ ವಾಚ್ಯನಾಗಿರ್ತಕ್ಕಂತಹ ಭಗವಂತನಿಗೆ, ಅವನಿಗೆ ಪುರುಷ ಅಂತ ಹೆಸರು. ಭಗವಂತನಿಗೆ ಪುರುಷ ಅಂತ ಹೆಸರು. ಅದಕ್ಕೆ ಪುರುಷ ಸೂಕ್ತ. ಯದ್ಯಪಿ ಪುರುಷ ಅನ್ನತಕ್ಕಂತಹ ಶಬ್ದ ಆಚಾರ್ಯರು ಹೇಳಿದಾಗೆ ನಾರಾಯಣ ದೇವರಿಗೆ ಹೋಗುತ್ತೆ, ಬ್ರಹ್ಮದೇವರಿಗೆ ಹೋಗುತ್ತೆ, ವಾಯುದೇವರಿಗೆ ಹೋಗುತ್ತೆ, ಗರುಡಶೇಷಾದಿಗಳಿಗೆ, ರುದ್ರಾದಿಗಳಿಗೆ, ಇಂದ್ರಾದಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರನ್ನೂ ಹೇಳುತ್ತೆ ಪುರುಷ ಶಬ್ದ. ಆದರೆ ಮೊಟ್ಟ ಮೊದಲು ಪುರುಷ ಶಬ್ದ ಭಗವಂತನನ್ನು ಹೇಳುತ್ತೆ. ಅವನು ಪುರುಷ. ಅದಕ್ಕೆ ಪುರುಷ ಸೂಕ್ತ ಅಂತ ಕರೀತಾರೆ. ಕೇವಲ ಭಗವಂತನನ್ನು ಹೇಳತಕ್ಕಂತಹ ಸೂಕ್ತ ಅದು. ಪೂರ್ಣ ಷಾಡ್ಗುಣ್ಯಾತ್ ಪುರುಷ ಉಚ್ಯತೆ. ಸಕಲ ಗುಣ ಪರಿಪೂರ್ಣನಾಗಿರೋದರಿಂದ ಭಗವಂತನಿಗೆ ಪುರುಷ ಅಂತ ಹೆಸರು. ಸಕಲ ಜೀವರಾಶಿಗಳ ಹೃದಯದಲ್ಲಿ ವಿದ್ಯಮಾನನಾಗಿರೋದರಿಂದ ಪುರಿ ಶೇತೆ ಇತಿ ಪುರುಷ, ಎಲ್ಲ ಜೀವರಗಳ ಒಳಗೆ ಇದ್ದು ನಿಯಮನ ಮಾಡ್ತಾ ಇರೋದರಿಂದ ಭಗವಂತನಿಗೆ ಪುರುಷ ಅಂತ ಹೆಸರು. ಇಂತಹ ಸರ್ವಗತನಾಗಿರ್ತಕ್ಕಂತಹ, ಸರ್ವೋತ್ತಮನಾಗಿರ್ತಕ್ಕಂತಹ, ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅವನೆಂಥವನವನು? ಅವನಿಗೆ ಯಾಕೆ ನಮಸ್ಕಾರ ಮಾಡ್ತೀರಾ ನೀವು? ಪರಸ್ಮೈ. ಭಗವಂತ ಪರ. ಭಗವಂತನಿಗೆ ಪರ ಅಂತ ಕರೀತಾರೆ. ಸತ್ಯಂ ಪರಂ ಧೀಮಹಿ, ತಂ ಪರಂ ಧೀಮಹಿ ಅಂತಲೇ ವ್ಯಾಖ್ಯಾನ. ಅದಕ್ಕೆ ಪರ, ಭಗವಂತನಿಗೆ ಪರ ಅಂತ ಕರೀತಾರೆ. ಏನು ಪರ ಅಂದರೆ, ಮೊದಲು ಭಾಗವತ ಜೀವಬ್ರಹ್ಮರ ಭೇದವನ್ನು ಹೇಳುತ್ತಾ ಇದೆ. ಅದು ನಾವು ಬೇರೆ, ಪರಮಾತ್ಮ ಬೇರೆ. ಜೀವ ಜಡಾತ್ಮಕವಾಗಿರ್ತಕ್ಕಂತಹ ಈ ಪ್ರಪಂಚಕ್ಕಿಂತ ಅತ್ಯಂತ ಭಿನ್ನ ಭಗವಂತ. ಪರ ಅಂದ್ರೇನು? ಭಿನ್ನ ಅಂತಲೇ ಅರ್ಥ, ಬೇರೆ. ಪರವಸ್ತು ಅಂದ್ರೇನು? ನಮ್ದಲ್ಲ ಅಂತಲೇ ಅರ್ಥ. ಪರಗೃಹ ಅಂದ್ರೇನು? ಪರಸ್ಥಳ ಅಂದ್ರೇನು? ಬೇರೆ ಸ್ಥಳ ಅಂತಲೇ ಅರ್ಥ. ಬೇರೆ, ನಮ್ಮಿಂದ ಭಿನ್ನ ಭಗವಂತ. ಪರ ಅಂದರೆ ಉತ್ತಮ. ಪರಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಮೇಲಿದ್ದಾನೆ, ಇವರಿಗೆಲ್ಲರಿಗಿಂತ ಉತ್ತಮ, ಎಲ್ಲ ಜೀವರಿಗಿಂತ ಉತ್ತಮ ಭಗವಂತ ಪರ. ಪರ ಅಂದರೆ ಇನ್ನೊಂದು ಅರ್ಥ ಏನು ಅಂದರೆ, ಸಂಸ್ಕೃತದಲ್ಲಿ ವಿಲಕ್ಷಣ ಅಂತ ಇನ್ನೊಂದು ಅರ್ಥ. ಓಂ ಪರಮತ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಒಂದು ಸೂತ್ರ. ಪರಂ ವಿಲಕ್ಷಣಂ ಅಂತ ಅರ್ಥ. ಅದಕ್ಕೆ ಅಂದರೆ ಅವನು ನಮ್ಮೆಲ್ಲರಲ್ಲಿ ಒಬ್ಬ ಅಲ್ಲ, ನಮ್ಮ ಥರನೂ ಅಲ್ಲ. ಭಗವಂತ ನಮ್ಮ ಥರನ ಏನೋ ಒಬ್ಬ ಅಲ್ಲ. ಅವನೇನು ಜೀವನ ಅಲ್ಲ, ಜಡನ ಅಲ್ಲ. ಮತ್ತು ಏನವನು? ಜೀವ ಜಡ ವಿಲಕ್ಷಣ. ಜೀವನೂ ಅಲ್ಲ, ಜಡನೂ ಅಲ್ಲ,
ಜೀವ ಜಡಕ್ಕಿಂತ ವಿಲಕ್ಷಣನಾದವನು, ಭಿನ್ನನಾದವನು, ವಿಲಕ್ಷಣನಾದವನು. ಏಕೆಂದರೆ ಭೇದ ನಮ್ಮಲ್ಲೂ ಇರುತ್ತೆ. ನಾವು ನೀವು ಭಿನ್ನನೇ, ಆದರೆ ಏನಂತ ವಿಲಕ್ಷಣ ಇಲ್ಲ. ನೀವು ಮನುಷ್ಯರು, ನಾನು ಮನುಷ್ಯ. ನೀವು ಬ್ರಾಹ್ಮಣ, ನಾನು ಬ್ರಾಹ್ಮಣ. ನೀವು ಮಾಧ್ವರು, ನಾನು ಮಾಧ್ವ. ಹೀಗೆ ಭಗವಂತ ನಮ್ಮ ಥರನೇ ಒಬ್ಬನ ಅಂತ ಕೇಳಿದ್ರೆ ಇಲ್ಲ, ಅವನು ವಿಲಕ್ಷಣ. ಅವನು ಜೀವನೂ ಅಲ್ಲ, ಜಡನೂ ಅಲ್ಲ. ಜೀವ ಜಡ ವಿಲಕ್ಷಣ. ಅಥವಾ ಪರ ಅಂದರೆ ಸ್ವತಂತ್ರ. ಇಡೀ ಜಗತ್ತು ಅಸ್ವತಂತ್ರವಾಗಿದೆ, ಭಗವಂತ ಸ್ವತಂತ್ರನಾಗಿದ್ದಾನೆ. ಪರಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ, ಸರ್ವೋತ್ತಮ ಅಂತ ಅರ್ಥ, ವಿಲಕ್ಷಣ ಅಂತ ಅರ್ಥ, ಭಿನ್ನ ಅಂತ ಅರ್ಥ. ಅಥವಾ ಪಾಲನ ಪೂರ್ಣಯೋ ಅನ್ನೋ ಅರ್ಥ ಇಟ್ಕೊಂಡಾಗ ಈ ಜಗತ್ತನ್ನು ಪಾಲನೆ ಮಾಡ್ತಾನೆ, ಆದ್ದರಿಂದ ಅವನಿಗೆ ಪರ ಅಂತ ಹೆಸರು. ಪೂರ್ಣನಾಗಿದ್ದಾನೆ, ಆದ್ದರಿಂದ ಭಗವಂತನಿಗೆ ಪರ ಅಂತ ಹೆಸರು. ಅಂತಹ ಪರಶಬ್ದ ವಾಚ್ಯನಾಗಿರ್ತಕ್ಕಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಭೂಯಸೆ. ಭೂಯ ಅಂದರೆ ಸಂಸ್ಕೃತದಲ್ಲಿ ಪೂರ್ಣ ಅಂತ ಅರ್ಥ. ಹೆಚ್ಚು ಹೆಚ್ಚು ಗುಣಗಳಿಂದ ಕೂಡಿದವನು ಭಗವಂತ, ಅವನಿಗೆ ಭೂಯಸೆ. ಪೂರ್ಣನಾಗಿರ್ತಕ್ಕಂಥವನು ಭಗವಂತ. ಯಾವುದೂ ಭಗವಂತನಲ್ಲಿ ಇಷ್ಟಿಷ್ಟೇ ಇದೆ, ಇಷ್ಟಿಷ್ಟೇ ಇದೆ ಅಂತ ತಿಳ್ಕೊಂಬಿಡ್ಬೇಡ್ರಿ. ಭೂಮಾ ಅಂತ ಹೆಸರು ಭಗವಂತನಿಗೆ. ಓಂ ಭೂಮಾ ಸಂಪ್ರಸಾದಾತ್ ಅದ್ಯುಪದೇಶಾತ್ ಓಂ ಅಂತ ಒಂದು ಸೂತ್ರ. ಓಂ ಭೂಮ್ನಃ ಕರ್ತವಜ್ಜಾಯಸ್ತ್ವಂ ತಥಾಹಿ ದರ್ಶಯತಿ ಓಂ ಅಂತ ಒಂದು ಸೂತ್ರ. ಭಗವಂತನನ್ನು ಏನಂತ ಕೊಂಡಾಡಬೇಕು ನಾವು ಅಂತ ಶಾಸ್ತ್ರಗಳಲ್ಲಿ ವಿಚಾರ ಬಂದಾಗ ಭಗವಂತನ ಗುಣಗಳು ಏನಿದೆ, ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಲ್ವಾ ಭಗವಂತ. ಆ ಗುಣಗಳೆಲ್ಲ ಏನಂತ ಚಿಂತನೆ ಮಾಡಬೇಕು ಅಂದಾಗ ಪೂರ್ಣ ಆಗಿದೆ ಅಂತ ಚಿಂತನೆ ಮಾಡಿರಿ. ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ಸನ್ ಹೃದಬ್ಜಗ ಅಂತಾರೆ ಆಚಾರ್ಯ. ಸರ್ವಾಶ್ರಯ ಪೂರ್ಣಗುಣ. ನೋಡ್ರಿ, ಗುಣಪೂರ್ಣತ್ವವನ್ನು ಶ್ರೀಮದಾಚಾರ್ಯರು ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ, ಉಪನಿಷತ್ತು ಹೇಳ್ತಾ ಇದೆ. ಭೂಯ ಏನು ಮಾಡ್ತಾನೆ ಇಂತಹ ಭಗವಂತ? ಸದುದ್ಭವಸ್ಥಾನ ನಿರೋಧ ಲೀಲಯ. ಈ ಜಗತ್ತನ್ನು ಭಗವಂತ ಉತ್ಪತ್ತಿ ಮಾಡ್ತಾನೆ. ಸೃಷ್ಟಿಕಾಲದಲ್ಲಿ ಉತ್ಪತ್ತಿ ಮಾಡ್ತಾನೆ, ಮತ್ತೆ ನಾಶ ಪರ್ಯಂತ ಇದನ್ನು ರಕ್ಷಣೆ ಮಾಡ್ತಾನೆ. ನಿರೋಧ ಅಂದರೆ ಲಯ. ಸದುದ್ಭವ ಸ್ಥಾನ, ಸ್ಥಾನ ಅಂದರೆ ಪಾಲನೆ, ಸ್ಥಿತಿ. ನಿರೋಧ ಅಂದರೆ ಲಯ. ಈ ಜಗತ್ತನ್ನು ಭಗವಂತ ಉತ್ಪತ್ತಿ ಮಾಡುತ್ತಾನೆ, ಪಾಲನೆ ಮಾಡುತ್ತಾನೆ, ಲಯ ಮಾಡುತ್ತಾನೆ. ಅವನು ಸೃಷ್ಟಿ ಸ್ಥಿತಿ ಲಯ ಕಾರಣ. ಹೀಗೆ ಹೇಳುವುದರ ಮೂಲಕ ಬೇರೆ ಯಾರೋ ಒಬ್ಬರು ಸೃಷ್ಟಿ ಮಾಡ್ತಾರೆ, ಇವನು ಬರೀ ಪಾಲನೆ ಮಾಡ್ತಾನೆ, ಇನ್ಯಾರೋ ಒಬ್ಬರು ಲಯ ಮಾಡ್ತಾರೆ ಅಂತ ತಿಳ್ಕೋಬಾರ್ದು. ಮೂರೂ ಮಾಡತಕ್ಕಂಥವನು ನಾರಾಯಣನೇ. ಅವನ ಅಸಾಧಾರಣ ಗುಣ ಅದು ಜನ್ಮಾದ್ಯಸ್ಯ ಯತಃ ಓಂ ಸೂತ್ರ. ಬ್ರಹ್ಮ ಅಂತ ಯಾರನ್ನು ಕರಿಬೇಕು? ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ಯಾರು ಈ ಜಗತ್ತನ್ನು ಪಾಲನೆ ಮಾಡ್ತಾರೆ, ಯಾರು ಈ ಜಗತ್ತನ್ನು ನಾಶ ಮಾಡುತ್ತಾರೆ, ಇವನು ಬ್ರಹ್ಮ ಅಂತ ಸೂತ್ರ ಅರ್ಥ ಅದು. ಬ್ರಹ್ಮಣೋ ಲಕ್ಷಣಮಾಹ. ಕೆಲವರು ಹೇಳುತ್ತಾರೆ ಈ ಜಗತ್ತು ಅನ್ನೋದು ಇಲ್ಲವೇ ಇಲ್ಲ, ವಾಸ್ತವವಾಗಿ ಇದು ಕಲ್ಪಿತ. ಇದು ಅಂದರೆ ನೀವು ಅಜ್ಞಾನದಿಂದ ಇದೆ ಅಂತ ತಿಳ್ಕೊಂಬಿಟ್ಟಿದ್ದೀರಾ. ವಸ್ತುತಸ್ತು ಇಲ್ಲ. ಇದು ಜಗತ್ತು ಅಂತ ಒಂದು ಪ್ರತ್ಯೇಕವಾಗಿ ಇಲ್ಲವೇ ಇಲ್ಲ. ಇರೋನು ಬ್ರಹ್ಮ ಒಬ್ಬನೇ, ಅವನೊಬ್ಬ ಸತ್ಯ. ನೀವೆಲ್ಲ ಬ್ರಹ್ಮರೇ. ಇನ್ನು ವ್ಯತಿರಿಕ್ತವಾಗಿ ಇನ್ನೊಂದು ಜಗತ್ತು ಅಂತ ಇಲ್ಲ ಅಂತ ಕೆಲವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಅದನ್ನು ನಿರಾಕರಣೆ ಮಾಡೋಕ್ಕೆ ಭಾಗವತ ಸದುದ್ಭವಸ್ಥಾನ ನಿರೋಧ ಲೀಲಯ. ಸದುದ್ಭವ,
ಸತ್ಯವಾಗಿರ್ತಕ್ಕಂತಹ ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಈ ಜಗತ್ತು ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಕಲ್ಪನೆ ಮಾಡಿಕೊಂಡಿರೋದಲ್ಲ. ಇದು ಇಲ್ಲ ವಸ್ತುತಸ್ತು. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊತೀವಿ. ಅಲ್ಲಿ ಬೆಳ್ಳಿ ಇಲ್ಲ ನಿಜವಾಗಲೂ. ನೀ ತಿಳ್ಕೊಂಡಿದ್ಯಾ, ಅಜ್ಞಾನ. ಅದು ಕಪ್ಪೆ ಚಿಪ್ಪು ಅಂತ ಗೊತ್ತಿದ್ದಿದ್ರೆ ಅದನ್ನು ಬೆಳ್ಳಿ ಅಂತ ತಿಳ್ಕೊತಾ ಇರಲಿಲ್ಲ. ನಿಮಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನು ಬೆಳ್ಳಿ ಅಂತ ತಿಳ್ಕೊಂಡು. ವಸ್ತುತಸ್ತು ಅಲ್ಲಿ ಬೆಳ್ಳಿ ಇಲ್ಲ. ಆ ಕಪ್ಪೆ ಚಿಪ್ಪು ತಳ 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 ಹೊಳಿತಾ ಇರುತ್ತೆ ಅದರ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ. ಅದನ್ನು ಇವನು ಬೆಳ್ಳಿ ಅಂತ ತಿಳ್ಕೊಂಬಿಡ್ತಾನೆ. ಬೆಳ್ಳಿಯಲ್ಲೂ ಆ ಥರ ಹೊಳೆಯುವಿಕೆ ಇದೆ, ಕಪ್ಪೆ ಚಿಪ್ಪಿನಲ್ಲೂ ಹೊಳೆಯುವಿಕೆ ಇದೆ. ಸೂರ್ಯನ ಬಿಸಿಲು ಬಿದ್ದಾಗ ಆ ಚಾಕಚಕ್ಯತೆ ಅನ್ನತಕ್ಕಂತಹ ಸಮಾನ ಧರ್ಮ ಇರೋದರಿಂದ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೊತೀವಿ ನಾವು. ವಸ್ತುತಸ್ತು ಅಲ್ಲಿ ಬೆಳ್ಳಿ ಇಲ್ಲ. ಹಾಗೆಯೇ ನೀವು ಜಗತ್ತನ್ನು, ಬ್ರಹ್ಮನನ್ನು ನೋಡಿ ಜಗತ್ತು ಅಂತ ತಿಳ್ಕೊತಾ ಇದ್ದೀರಾ. ಆಮೇಲೆ ನಿಮಗೆ ಇದು ಜಗತ್ತಲ್ಲ, ಬ್ರಹ್ಮನಿಗಿಂತ ಭಿನ್ನ ಯಾವುದು ಇಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತ ಅವರ ಸಿದ್ಧಾಂತ. ಕಲ್ಪನೆ ಮಾಡ್ಕೋಬೇಕಾದ್ರೆ ಸೃಷ್ಟಿ ಯಾಕೆ ಮಾಡಬೇಕು ಅಂತ ಅವರ ಅಭಿಪ್ರಾಯ. ಹಂಗಲ್ಲ, ಈ ಜಗತ್ತು ಇದು ಕಲ್ಪಿತ ಅಲ್ಲ. ಕಲ್ಪಿತವಾಗಿರ್ತಕ್ಕಂತಹ ಪದಾರ್ಥಗಳಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ನೋಡಿದ ಬೆಳ್ಳಿಯಿಂದ ನೀವೇನು ಪದಾರ್ಥ ಮಾಡಿಸ್ಕೊಮಕ್ಕಾಗೋದಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುತ್ತಲ್ಲ, ಆ ತೋರುತ್ತಿರ್ತಕ್ಕಂಥ ಬೆಳ್ಳಿಯಿಂದ ಏನಾದರೂ ಉದ್ಧರಣೆ ಮಾಡ್ಕೊಮಕ್ಕಾಗತ್ತಾ? ಲೋಟ ಮಾಡ್ಕೊಮಕ್ಕಾಗತ್ತಾ? ಆಭರಣ ಮಾಡ್ಕೊಮಕ್ಕಾಗತ್ತಾ? ತಟ್ಟೆ ಗಿಟ್ಟೆ ಮಾಡಿಸ್ಕೊಂಡು ಊಟ ಮಾಡೋಕ್ಕಾಗತ್ತಾ? ಇಲ್ಲ. ಆದರೆ ಜಗತ್ತಿನ ಪದಾರ್ಥಗಳು ಹಂಗಲ್ಲ. ಜಗತ್ತಿನಲ್ಲಿ ಇವತ್ತು ಕಾಣ್ತಾ ಇರತಕ್ಕಂಥ ಪದಾರ್ಥಗಳಿಂದ ಉಪಯೋಗ ಪಡೀತಾ ಇದ್ದೀವಿ ನಾವು. ಯಾವ ಪದಾರ್ಥ ನಮಗೆ ಉಪಯೋಗವನ್ನು ಉಂಟು ಮಾಡತಕ್ಕಂತಹ ಒಂದು ಪದಾರ್ಥ ಇದೆಯೋ ಅದು ಯಾವತ್ತೂ ಸುಳ್ಳಾಗಿರೋದಿಲ್ಲ. ನೀರು ಕುಡಿತೀವಿ, ಬಾಯಾರಿಕೆ ಹೋಗುತ್ತೆ. ಅದಕ್ಕೆ ಬಾಯಾರಿಕೆ ಹೋಯಿತು ಅನ್ನತಕ್ಕಂತಹ ಒಂದು ಕೆಲಸವನ್ನು, ಪ್ರಯೋಜನವನ್ನು ನೀರು ಮಾಡುತ್ತಾ ಇದೆ. ಆದ್ದರಿಂದ ನೀರು ಸುಳ್ಳಲ್ಲ. ಊಟ ಮಾಡ್ತೀವಿ, ಹಸುವೆ ಹೋಗುತ್ತೆ, ತೃಪ್ತಿ ಆಗುತ್ತೆ, ಶಕ್ತಿ ಬರುತ್ತೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ಪ್ರಯೋಜನವನ್ನು ಉಂಟು ಮಾಡ್ತಾ ಇರೋದರಿಂದ ಇದಕ್ಕೆ ಅರ್ಥಕ್ರಿಯಾಕಾರಿತ್ವ ಅಂತ ಕರೀತಾರೆ. ಅದು ಸುಳ್ಳಲ್ಲ. ಇಷ್ಟಾಗಿ ಭಗವಂತ ಈ ಸುಳ್ಳಾಗಿರ್ತಕ್ಕಂಥ ಜಗತ್ತನ್ನು ಯಾಕೆ ನಿರ್ಮಾಣ ಮಾಡ್ತಾನವನು? ಭಗವಂತನಿಂದ ನಿರ್ಮಿತವಾದ ಜಗತ್ತು ಅದು ಸತ್ಯವಾದ ಜಗತ್ತು. ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ. ವೇದ ಸಾರಿ ಸಾರಿ ಹೇಳುತ್ತಾ ಇದೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತೆ ಯತ್ಪ್ರಯಂತೆ ವಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತತ ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಇಡೀ ಸಮಸ್ತ ಜಗತ್ತನ್ನು ನಾನು ಉತ್ಪತ್ತಿ ಮಾಡ್ತೀನಿ, ನಾನೇ ನಾಶ ಮಾಡ್ತೀನಿ. ಎರಡೂ ನಾನೇ, ಪ್ರಭವ ಪ್ರಳಯ. ಮಧ್ಯದಲ್ಲಿ ಇರತಕ್ಕಂಥದ್ದು ಪಾಲನೆ, ಅದು ಅವನದೇನೆ. ಸ್ರಷ್ಟ ಪಾತಾಚ ಸಂಹರ್ತ. ಆದ್ದರಿಂದ ಸದುದ್ಭವಸ್ಥಾನ ನಿರೋಧ ಲೀಲೆಯ ಸತ್ಯವಾದ ಜಗತ್ತು ಇದು. ಇದೇನು ಕಲ್ಪಿತವಾಗಿರ್ತಕ್ಕಂಥದ್ದಲ್ಲ. ಕಲ್ಪಿತವಾಗಿರ್ತಕ್ಕಂತಹ ಜಗತ್ತಾಗಲಿ, ಮಾಯಾ ಐಂದ್ರಜಾಲಿಕ ಸೃಷ್ಟಿ ಯಾವ್ಯಾವುದೂ ಅಲ್ಲ ಇದು. ಹೋಗಲಿ, ಇಷ್ಟೆಲ್ಲ ಭಗವಂತ ನಿಮ್ಮ ನಾರಾಯಣ ಮಾಡ್ತಾನಲ್ಲ, ಅವನು ಕಷ್ಟಪಡ್ತಾನ. ಒಂದು ಅಡುಗೆ ಮಾಡಬೇಕಾದ್ರೆ ಕಷ್ಟಪಡಬೇಕು. ಅದು ಅಡುಗೆ ಜಾಸ್ತಿ ಆದಂಗೂ ಕಷ್ಟ ಜಾಸ್ತಿ, ಐಟಮ್ ಜಾಸ್ತಿ ಆದರೂ ಕಷ್ಟ ಜಾಸ್ತಿ, ಬೇಗ ಬೇಗ ಮಾಡಬೇಕು ಅಂದರೂ ಕಷ್ಟ ಜಾಸ್ತಿ.
ಇಷ್ಟು ದೊಡ್ಡ ಜಗತ್ತನ್ನು ಭಗವಂತ ನಿರ್ಮಾಣ ಮಾಡಬೇಕು, ಲೋಕಗಳನ್ನು ನಿರ್ಮಾಣ ಮಾಡಬೇಕು, ಲೋಕದಲ್ಲಿರ್ತಕ್ಕಂತಹ ಜೀವರಾಶಿಗಳಿಗೆ ದೇಹವನ್ನು ಕೊಡಬೇಕು, ಪ್ರಾಣಿ ಪಶು ಪಕ್ಷಾದಿಗಳನ್ನು, ಕೀಟಾದಿಗಳನ್ನು, ಸರಿತ ನಗ ಆಕಾಶಾದಿಗಳನ್ನು, ಜ್ಯೋತಿರ್ಕಾಯಗಳನ್ನು, ಇವತ್ತೆಷ್ಟು ಜಗತ್ತಿನಲ್ಲಿ ಪದಾರ್ಥಗಳಿದೆ. ಇದೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಭಗವಂತ ತುಂಬ ಕಷ್ಟಪಡ್ತಾನೆ. ನಿಮ್ಮ ನಾರಾಯಣ ಅಂದರೆ ಲೀಲಯ. ಭಗವಂತ ಆಡ್ತಾ ಸೃಷ್ಟಿ ಮಾಡಬೇಕಾನೆ. ಕ್ರೀಡೆ ಅದು ಭಗವಂತನಿಗೆ. ಮಕ್ಕಳು ಹೆಂಗೆ ಆಟ ಆಡ್ತಾ ಮರಳಿನಲ್ಲಿ ಮನೆಯನ್ನು ಕಟ್ಟಿಬಿಡ್ತಾರೆ. ಕಷ್ಟಪಡ್ತಾರೆ ಅವರು. ಆಟ ಆಡ್ತಾನೆ ಮಕ್ಕಳು ಮಣ್ಣಿನಲ್ಲಿ ಹೇಗೆ ಮಣ್ಣಿನಲ್ಲಿ ಮರಳಿನಲ್ಲಿ ಗುಹೆಯನ್ನು ಅಥವಾ ಮನೆಯನ್ನು ಕಟ್ಟುತ್ತಾರೆ, ಅದನ್ನು ಚೆನ್ನಾಗಿ ಅಲಂಕಾರ ಮಾಡುತ್ತಾರೆ. ಆಟ ಎಲ್ಲ ಮುಗಿದೋಗುವಾಗ ತುಳಿದು ಬಿಟ್ಟು ಹೊರಟೋಗ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಪಾಪ ಅವರು. ಅಷ್ಟೆಲ್ಲ ತಾವೇ ನಿರ್ಮಾಣ ಮಾಡಿರ್ತಕ್ಕಂತಹ ಮರಳನ್ನು ತುಳಿದು ನಾಳೆ ಕಟ್ಟಿದ್ರಾಯ್ತು ಏನು ಅಂತ ಅವ್ರಿಗೆ ಎಷ್ಟು ಚೆನ್ನಾಗಿದೆ ಅಂದರೆ ಏನು ಪರವಾಗಿಲ್ಲ, ನಾಳೆ ಕಟ್ತೀವಿ ತಿರ್ಗಾ ಅಂತ ತುಳಿದು ಹೊರಟೋಗ್ತಾರೆ. ಲೀಲಯ, ಅನಾಯಾಸವಾಗಿ ಸೃಷ್ಟಿ ಮಾಡುತ್ತಾನೆ. ಉಪನಿಷತ್ತು ಹೇಳುತ್ತೆ, ಮಾಂಡೂಕೋಪನಿಷತ್ತು, ಲೀಲೆಯಾಗಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಇಚ್ಛಾ ಮಾತ್ರ. ರಾಘವೇಂದ್ರ ಸ್ವಾಮಿಗಳೇ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಇಚ್ಛಾ ಮಾತ್ರ ಅಂದರೆ ಏನು? ಅನಾಯಾಸವಾಗಿ ಮಾಡ್ತಾನೆ, ಅವಿಳಂಬವಾಗಿ ಮಾಡುತ್ತಾನೆ, ಅವಿಕಾರವಾಗಿ ಮಾಡ್ತಾನೆ ಎನ್ನೋ 3 ಅರ್ಥ ಬರೀತಾರೆ ರಾಘವೇಂದ್ರ ಸ್ವಾಮಿಗಳು. ಇಚ್ಛೆಯಿಂದಲೇ ತಾನು ಅಖಿಲ ಜಗ ಸೃಷ್ಟಿಯ ಮಾಡುವನು ಅಂತಾರೆ ಇವರೇ ಪ್ರಸಂತೀರ್ಥರು. ಅದನ್ನೇ ಕನ್ನಡಕ್ಕೆ ತರ್ಜನೆ ಮಾಡ್ತಾರೆ ಅವರು. ಅಂದರೆ ಆ ಇಚ್ಛಾ ಶಬ್ದಕ್ಕೆ ಏನರ್ಥ? ವಿಳಂಬ ಮಾಡೋದಿಲ್ಲ ಭಗವಂತ, ಟೈಮ್ ತಗೊಳ್ಳೋದಿಲ್ಲ. ಒಂದು ಕೆಲಸ ಮಾಡಿಕೊಡು ಅಂದರೆ ಆವಾಗ ಕೊಡ್ತೀನಿ, ಇವಾಗ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ಒಂದು ಬಟ್ಟೆ ಹೊಲಿದಾಗ ಗೊತ್ತಾಗುತ್ತೆ ನಮಗದು. ಬಟ್ಟೆ ಕೊಟ್ಟಿರ್ತಾರೆ ಹೊಲಿಯೋಕ್ಕೆ, ಹಬ್ಬದೊಳಗೆ ಕೊಟ್ಬಿಡ್ಬೇಕು ಅಂತ ಕೊಟ್ಟಿರ್ತಾರೆ. ಅವನೇನು ಹೇಳ್ತಾನೆ, ಹಬ್ಬ ಬರ್ತಾನೇ ಇರುತ್ತೆ, ನೀವು ಇಂಥ ಹಬ್ಬ ಅಂತ ಏನು ಹೇಳಿಲ್ವಲ್ಲ, ಹಬ್ಬದೊಳಗೆ ಕೊಟ್ಬಿಡ್ತೀನಿ. ಯಾವುದೋ ಒಂದು ಹಬ್ಬ ಬರುತ್ತಲ್ಲ, ಕೊಡ್ತೀನಿ ಬಿಡ್ರಿ ಅಂತನೂ. ಅದಕ್ಕೆ ಅವ್ನಿಗೆ ಸರಿಯಾಗಿ ಹೇಳ್ಬೇಕು, ಇಂಥ ಹಬ್ಬದೊಳಗೆ ಕೊಡು ಅಂತ. ಹಬ್ಬದೊಳಗೆ ಕೊಟ್ಬಿಡಪ್ಪ ಅಂದರೆ ಎಲ್ಲ ಹಬ್ಬ ಬರ್ತಾನೇ ಇರುತ್ತೆ. ದೀಪಾವಳಿ ಆಯಿತು, ಸಂಕ್ರಾಂತಿ ಒಳಗೆ ಕೊಡ್ತೀನಿ ಅಂತಾನೆ, ಸಂಕ್ರಾಂತಿ ಆಯಿತು, ಯುಗಾದಿ ಒಳಗೆ ಕೊಡ್ತೀನಿ ಅಂತ. ಅದು ಹಬ್ಬ ಅಲ್ವೇನು? ಹಾಗೆ ವಿಳಂಬ ಮಾಡೋದಿಲ್ಲ ಭಗವಂತ, ಕಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಮಾಡಿದ ಮೇಲೆ ವಿಕಾರ ಹೊಂದೋದಿಲ್ಲ ಭಗವಂತ. ನಾವು ಜಗತ್ತಿನಲ್ಲಿ ಹಂಗಲ್ಲ. ಒಂದು ಕೆಲಸ ಮಾಡಿದ ಮೇಲೆ ವಿಕಾರ ಹೊಂದ್ಬಿಡ್ತೀವಿ. ಮೊದಲಿದ್ದಕ್ಕೂ ಆಮೇಲೆ ಇದಕ್ಕೂ ವ್ಯತ್ಯಾಸ ಇರುತ್ತೆ. ನಮಗೆ ಸುಸ್ತಾಗೋಗ್ಬಿಟ್ಟಿದ್ದೀವಿ. ಇತ್ತು ಅಡುಗೆ ಮಾಡಿ ಊಟ ಮಾಡೇ ಸುಸ್ತಾಗೋರು ನಾವು. ಅಡುಗೆ ಮಾಡಿದ್ರೆ ಹಾಗೆ ಸುಮ್ಮನೆ ಇರ್ತೀವ? ಯಾಕೆ ಮಲ್ಕೊಂಬಿಟ್ಟಿದ್ದೀರಾ? ಮಠಕ್ಕೆ ಊಟಕ್ಕೆ ಹೋಗಿದ್ದೆ ಇವತ್ತು ಆರಾಧನೆ. ಊಟ ಮಾಡಿದ್ದಕ್ಕೆ ಸುಸ್ತು ನಮಗೆ. ಊಟ ಮಾಡಿದ್ದಕ್ಕೆ ಸುಸ್ತು ಅಂದಮೇಲೆ ಅಡುಗೆ ಮಾಡಿದ್ದಕ್ಕೆ ಸುಸ್ತಾಗಲ್ವ ನಮಗೆ? ಇದು ವಿಕಾರ. ಯಾಕೆ ಪುರಾಣಕ್ಕೆ ಬರಲಿಲ್ಲ? ಊಟ 4 ಗಂಟೆ ಆಯಿತು, ವಿಕಾರ. ಯಾಕೆ ಪುರಾಣಕ್ಕೆ ಬರಲಿಲ್ಲ? ಊಟ ಬೇಗ ಆಗೋಯ್ತು, ಹಸಿವು, ತಿರ್ಗಾ ಆ ಸುಸ್ತು, ಎರಡೂ ತೊಂದರೆನೇ ನಮಗೆ. ಅವಿಕಾರೇಣ ಅವಿಲಂಬೇನ, ಅವಿಕಾರತ್ವೇನ ಅವಿಲಂಬೇನ ಅನಾಯಾಸೇನ ಇಚ್ಛಾ ಸೃಷ್ಟಿ ಉಪನಿಷತ್ತು ಹೇಳುತ್ತೆ. ಸದುದ್ಭವಸ್ಥಾನ ನಿರೋಧ ಲೀಲಯ. ಯಾವುದನ್ನು ತಗೊಂಡು ಮಾಡ್ತಾನೆ ಭಗವಂತ? ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಮಂತರ್ಧ್ರುವಾಯ ಅನುಪಲಭ್ಯ ವರ್ತಮಾನೆ ಗೃಹೀತ ಶಕ್ತಿ ತ್ರಿತಯಾಯ. ಬೇರೆ ಸಾಧನಗಳನ್ನು ಅಪೇಕ್ಷೆ ಪಡೋದೇ ಇಲ್ಲ ಭಗವಂತ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ತನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಭಗವಂತ ತನ್ನದೇ ಅದು ಅಂತಹ ಶಕ್ತಿಯಿಂದ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲಿದ್ದಾನೆ ಭಗವಂತ? ಅಂತಹ ದೇಹಿನಾಂ, ಅಂತಹ ಸಕಲ ಜೀವರಾಶಿಗಳ ಒಳಗಡೆ ಇದ್ದಾನ್ರಿ ಭಗವಂತ. ಹೀಗೆ ಭಗವಂತ ಅವನಿಲ್ಲದೇ ಇರೋ ಜಾಗನೇ ಇಲ್ಲ ಅನ್ನತ್ತೆ. ಸಾರಿ ಸಾರಿ ಹೇಳುತ್ತೆ ಪುರಾಣಗಳು, ಶ್ರುತಿಗಳು. ಅಂತರ್ಬಹಿಶ್ಚ ತತ್ಸರ್ವಂ
ವ್ಯಾಪ್ಯ ನಾರಾಯಣ ಸ್ಥಿತಃ. ನೋಡು ಹೇಗಿದ್ದಾನೆ ಭಗವಂತ, ಅವನು ಒಳಗಡೆ ಹೊರಗಡೆ ವ್ಯಾಪ್ತನಾಗಿದ್ದಾನೆ. ಮತ್ತು ಯಾಕೆ ಕಾಣಿಸ್ತಾ ಇಲ್ಲ? ನನ್ನೆ ನಾವು ನೋಡಿದ್ವಿ, ಎಲ್ಲ ಕಡೆ ಇರ್ತಕ್ಕಂಥ ಪದಾರ್ಥ ಅದು ಒಳಗಡೆ ಇರಲಿ ಹೊರಗಡೆ ಇರಲಿ. ನೀವು ಒಳಗಡೆ ಯಾವ್ದಾದ್ರು ಇನ್ನೊಂದು ಪದಾರ್ಥ ಇಟ್ಕೊಂಬಿಡಿ, ಏನೋ ಒಳಗಡೆ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಏನೋ ಇದೆ ರೀ ಒಳಗಡೆ, ಚುಚ್ಚುತ್ತಾ ಇದೆ ಅಥವಾ ಅದಾಗ್ತಾ ಇದೆ ಇದಾಗ್ತಾ ಇದೆ, ಏನೋ ಸೇರಿಕೊಂಡಿದೆ, ಏನೋ ಇದೆ ನಮ್ಮ ಒಳಗಡೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಒಳಗಡೆ ಭಗವಂತ ಇದ್ದ ಮೇಲೆ ನಮ್ಮನ್ನು ಬಿಟ್ಟು ಇನ್ನೊಬ್ಬ ಒಳಗಡೆ ಇದ್ದಾನೆ ಅಂತ ಯಾರಿಗೂ ಅನುಭವಕ್ಕೆ ಬಂದಿಲ್ಲ ಇದುವರ ತನಕ. ನಮ್ಮ ದೇಹದಲ್ಲಿ ನಾವು ಬಿಟ್ಟು ಇನ್ನೊಬ್ಬ ಇದ್ದಾನೆ ಅಂತ ಯಾರಿಗಾದರೂ ಅನುಭವಕ್ಕೆ ಬಂದಿದೆಯಾ ಇದುವರ ತನಕ? ಇಬ್ಬಿಬ್ಬರಿದ್ದೀವಿ ನಾವು. ನಾನಿದ್ದೀನಿ ಅಂತ ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ, ನಾನು ಅಂತ. ನನ್ನ ಬಿಟ್ಟು ಇನ್ನೊಬ್ಬ ಇದ್ದಾನೆ ಒಳಗಡೆ ಅಂತ ಯಾರಿಗಾದರೂ ಅನುಭವಕ್ಕೆ ಬಂದಿದೆಯಾ? ನನ್ನ ದೇಹದಲ್ಲಿ ನಾನಲ್ಲದೆ ಇನ್ನೊಬ್ಬ ವ್ಯಕ್ತಿ ಇದ್ದಾನ್ರಿ, ಅನುಪಲಭ್ಯವರ್ತ ಹಂಗಿದಾನಂತೆ ಭಗವಂತ. ಅಂದರೆ ನಮ್ಮೊಳಗಿದ್ರೂ ಕೂಡ ನಮಗೆ ಅರಿವಿಲ್ಲ. ಕಾಣೋದಂತೂ ದೂರತೋಪಾಸ್ತ, ಅನುಭವಕ್ಕೂ ಬಂದಿಲ್ಲ. ಹಾಗೆ ಅನುಪಲಭ್ಯವರ್ತಮನೆ, ಅವನದು ಗೊತ್ತಾಗೋದೇ ಇಲ್ಲ ರೀ. ಅವನದು ಏನು ದಾರಿ, ಅವನದೇ ದಾರಿ, ಅವನೇನು ಗೊತ್ತಾಗೋದೇ ಇಲ್ಲ ಅಂತಾರೆ ಲೋಕದಲ್ಲಿ ಕೆಲವು ಸಲ. ಅವನ ನಡವಳಿಕೆನೇ ಗೊತ್ತಾಗೋದಿಲ್ಲ, ಅವನ ಮಾರ್ಗನೇ ಗೊತ್ತಾಗೋದಿಲ್ಲ, ಅದೇನೋ ಒಂದು. ಹಾಗೆ ಭಗವಂತ ಅನುಪಲಭ್ಯ, ಉಪಲಬ್ಧಿ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ ಮಾತ್ರಕ್ಕೆ ಭಗವಂತ ಇಲ್ಲ ಅಂತ ತಿಳಿದು ಬಿಡಬೇಡ್ರಿ. ಶ್ವೇತಕೇತು ಮತ್ತು ಉದ್ದಾಲಕರ ಸಂವಾದದಲ್ಲಿ ತತ್ವಮಸಿ ವಾಕ್ಯಾರ್ಥದಲ್ಲಿ ಇದೊಂದು ಪ್ರಶ್ನೆ ಕೇಳ್ತಾರೆ ಶ್ವೇತಕೇತು ಉದ್ದಾಲಕರನ್ನು. ನಮ್ಮೊಳಗೆ ಭಗವಂತ ಇದ್ದಾನೆ ಅಂತ ಹೇಳ್ತೀರ ನೀವೆಲ್ಲ, ಒಳಗೆ ಭಗವಂತ ಇದ್ದಾನೆ ಸರ್ವತ್ರ ವ್ಯಾಪ್ತ ಅಂತೀರ. ಹಾಗೆ ಯಾರಿಗೂ ಅನುಭವಕ್ಕೆ ಬರ್ತಾ ಇಲ್ವಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ನನ್ನೊಳಗೆ ಇನ್ನೊಬ್ಬ ಇದ್ದಾನೆ ಅಂತ ಅಂದಾಗ ಅವ್ರೇನು ಹೇಳ್ತಾರೆ? ಒಂದು ಲೋಟ ನೀರು ತಗೊಂಬ ಅಂದು ಅದಕ್ಕೆ ಉಪ್ಪು ಹಾಕಿಸಿ, ಉಪ್ಪು ಹಾಕು ಅಂತಾರೆ. ಇಟ್ಟುಬಿಡು ಅಂದರು. ಇಟ್ಟುಬಿಟ್ಟ. ನಾಳೆ ಬೆಳಗ್ಗೆ ಬಂದ ಅವನು, ತೊಗೊಂಬ, ಅದು ನಿನ್ನೆ ನೀರು ಇಟ್ಟಿದ್ದಿಲ್ಲ ತೊಗೊಂಬ ಅಂದರು. ಉಪ್ಪು ಹಾಕಿದೆಯಾ ಅಲ್ವಾ ನಿನ್ನೆ, ಆ ಉಪ್ಪು ತೆಕ್ಕೊಡು ಅಂದರು ಅವರು. ನಿನ್ನೆ ಉಪ್ಪು ಹಾಕಿದ್ದು ಆ ಉಪ್ಪು ತೆಕ್ಕೊಡು ಅಂದರು. ಅವನು ಹಿಂಗೆ ಹೋಗಿ ಕೈಯಲ್ಲಿ ಆಡಿಸ್ದ, ಅದರಲ್ಲಿ ಉಪ್ಪಿರಲಿಲ್ಲ. ಇಲ್ಲ ಅಂದ, ಉಪ್ಪಿಲ್ಲ. ಆಚಮನ ಮಾಡುವ ನೀರು ಅಂದರು. ಆಚಮನ ಮಾಡ್ದ. ಏನು ಅಂದರು? ಉಪ್ಪು ಅಂದ. ಮಧ್ಯದ ಭಾಗ ಆಚಮನ ಮಾಡು ಅಂದರು. ಆಚಮನ ಮಾಡ್ದ. ಮಧ್ಯದ ಭಾಗ ಏನು ಅಂದರು? ಉಪ್ಪು ಅಂದ. ಕೆಳಗಡೆ ಭಾಗ ಆಚಮನ ಮಾಡು ಅಂದರು. ಆಚಮನ ಮಾಡ್ದ. ಏನು ಅಂದರೆ ಉಪ್ಪು ಅಂದ. ಮತ್ತು ಉಪ್ಪು 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 ತೆಕ್ಕೊಡೋದು ಅಂದರು. ನೀರು ಉಪ್ಪಾಗಿದೆ ಅಂದರೆ ಅದರಲ್ಲಿ ಉಪ್ಪಿದೆ ಅಂತ ಅರ್ಥ ಅಲ್ವಾ? ಉಪ್ಪಿದೆ ಅಂತ ಇದೆಯಾ ನೀನು? ಉಪ್ಪಾಗಿದೆ ನೀರು ಅಂತ ಇದೆಯಾ? ಉಪ್ಪು ತೆಕ್ಕೊಡಕ್ಕೆ ಬರ್ತಾ ಇಲ್ಲ ನಿನಗೆ. ಮತ್ತದು ಉಪ್ಪು ಅಂತ ಹೆಂಗೆ ಗೊತ್ತಾಯಿತು ನಿನಗೆ? ಅನುಭವದಿಂದ ಗೊತ್ತಾಗ್ತಾ ಇದೆ. ಆಚಮನ ಮಾಡಿ ಪ್ರತ್ಯಕ್ಷ. ಅದು ನೀರು ಉಪ್ಪಾಗಿರೋದರಿಂದ ಅದರೊಳಗೆ ಉಪ್ಪಿದೆ ಅಂತ ಗೊತ್ತಾಯಿತು ನಮಗೆ. ಹಾಗೆ ಕಾರ್ಯದಿಂದ ಕಾರಣವನ್ನು ಊಹಿಸಬೇಕು ಅಂತ ನಿಯಮ ನಮ್ಮಲ್ಲಿ. ಈ ಜಗತ್ತಿನ ಕಾರ್ಯಗಳೆಲ್ಲ ಆಗ್ತಾ ಇರೋದರಿಂದ ಇದನ್ನೊಬ್ಬ ಮಾಡ್ತಾ ಇದ್ದಾನೆ, ಇದಕ್ಕೊಬ್ಬ ಸೃಷ್ಟಿಕರ್ತ ಇದ್ದಾನೆ, ಇದಕ್ಕೊಬ್ಬ ಪಾಲನಕರ್ತ ಇದ್ದಾನೆ. ಬಹುಚಿತ್ರ ಜಗದ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಜಗತ್ತನ್ನು ನೋಡಿ ಭಗವಂತನನ್ನು ತಿಳ್ಕೊ. ಈ ಜಗತ್ತಿನ ಯಾರು ಸೃಷ್ಟಿ ಮಾಡಿದ್ರು? ಯಾರಿಗೆ ನಿಯಮನ ಮಾಡ್ತಾ ಇದ್ದಾರೆ? ಯಾರು ಇದನ್ನ ಲಯ ಮಾಡ್ತಾರೆ? ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೂ ನಾಶ ಆಗುತ್ತಲ್ಲ ಈ ದೇಹ, ಯಾರು ಮಾಡ್ತಾರೆ? ಆದ್ದರಿಂದ ಕೆಲವು ಸಲ ವ್ಯಾಪಾರಗಳನ್ನು ನೋಡಿ ಕಾರಣವನ್ನು ಊಹಿಸಬೇಕು ನಾವು. ಹಾಗಾದರೆ ಪ್ರತ್ಯಕ್ಷದಿಂದ ಭಗವಂತ ಕಾಣೋದಿಲ್ವಾ? ಬರೀ ಊಹೆ ಮಾತ್ರದಿಂದಲ್ಲ ನಿಮ್ಮ ನಾರಾಯಣ ಇರೋದು? ಇಲ್ಲ, ಅವನು ಪ್ರತ್ಯಕ್ಷಕ್ಕೂ ಗೋಚರ, ಪ್ರತ್ಯಕ್ಷ ಗೋಚರ ಭಗವಂತ. ಮತ್ತು ಯಾವಾಗ ಪ್ರತ್ಯಕ್ಷಕ್ಕೆ ಗೋಚರನಾಗ್ತಾನೆ ಭಗವಂತ? ಎಲ್ಲ ಕಡೆ ಇರತಕ್ಕಂತಹ ಭಗವಂತ ಯಾವಾಗ ಅವನು ನಮಗೆ ಕಣ್ಣಿಗೆ ಯಾವಾಗ ಕಾಣಿಸ್ತಾನೆ ಭಗವಂತ? ಅದು ಅವನ ಇಚ್ಛೆ. ಅದು ಯಾವಾಗ ಅವನಿಗೆ ಇವನಿಗೆ ನಾನು ಗೋಚರನಾಗಬೇಕು ಅನ್ನೋ ಇಚ್ಛೆ ಬರುತ್ತೆ, ಆವಾಗ ಅವನೇನು ಮಾಡ್ತಾನೆ?
ಗೋಚರಿಸ್ತಾನೆ. ಯಮೇವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಮನತೆ ಕಾಠಕೋಪನಿಷತ್ತು. ಯಾರಿಗೆ ಕಾಣಿಸ್ಕೋಬೇಕು ಅಂತ ಇಚ್ಛೆ ಬರುತ್ತೆ ಭಗವಂತನಿಗೆ, ಇವನಿಗೆ ನಾನು ಕಾಣಿಸ್ಕೋಬೇಕು, ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ಯಾವಾಗ ಇಚ್ಛೆಗೆ ಬರುತ್ತೆ ಭಗವಂತನಿಗೆ, ಅವಾಗ ಕಾಣಿಸ್ಕೋತಾನೆ ಸ್ವಾಮಿ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ನೋಡಿ, ಒಳಗಡೆ ಇದ್ದಾನೆ, ಸಕಲ ಜೀವರಾಶಿಗಳ ಒಳಗಡೆ ಇದ್ದಾನೆ ಅನಾದಿ ಕಾಲದಿಂದ. ಅದಕ್ಕೆ ಬಿಂಬರೂಪ ಅಂತ ಕರೆಯೋದು. ಬಿಂಬರೂಪದಿಂದ ಭಗವಂತ ಒಳಗಿದ್ದಾನೆ, ಅವನಿರೋದ್ರಿಂದಲೇ ಚಲನವಲನಾದಿಗಳು. ಆದರೆ ಕಾಣಿಸ್ಕೊಳ್ಳದಂಗೆ ಇದ್ದಾನೆ ಭಗವಂತ. ಅನುಪಲಭ್ಯ ವರ್ತಮನೆ, ಅವನ ಮಾರ್ಗನೇ ಗೊತ್ತಾಗಲ್ಲ. ಅವನ ಅನುಗ್ರಹ ಇಲ್ಲದೆ ಯಾರೂ ಅವನನ್ನು ನೋಡೋಕ್ಕಾಗಲ್ಲ. ಇಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ. ಭೂಯೋ ನಮಃ, ಮತ್ತೆ ಮತ್ತೆ ನಾನು ನಮಸ್ಕಾರ ಮಾಡ್ತೀನಿ ಅಂತಾರೆ ಶುಕಾಚಾರ್ಯರು. ಭೂಯೋ ನಮಃ ತಸ್ ಸದ್ವೃಜಿನಾತ್ ಛಿದೆ, ಸದ್ವೃಜಿನಚ್ಛಿದೆ. ಏನು ಮಾಡ್ತಾನೋ ಅವನು ಭಗವಂತ? ವೃಜಿನ ಅಂದರೆ ಪಾಪಗಳು. ಸಜ್ಜನರಾಗಿರ್ತಕ್ಕಂಥವರ ಪಾಪಗಳನ್ನು ಭಗವಂತ ನಾಶ ಮಾಡುತ್ತಾನೆ. ಅವನು ಸಜ್ಜನರಾಗಿರ್ತಾನೆ, ಕಾರಣಾಂತರಗಳಿಂದ ಅವನ ಪಾಪ ಮಾಡ್ತಾನೆ. ಆ ಸಜ್ಜನರ ಪಾಪವನ್ನು ನಾಶ ಮಾಡಿ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ಸದ್ವೃಜಿನಾಚ್ಛಿದೆ ಅಸಜ್ಜನ ಅಸತಾಂ ಅಸಂಭವಾಯ. ಇನ್ನು ಅಸತಾಂ ದುಷ್ಟರಿಗೆ, ಅಸಂಭವಾಯ ಅವರನ್ನು ನಾಶ ಮಾಡ್ತಾನೆ ಭಗವಂತ. ಆಮೇಲೆ ಎಂಥವನು ಭಗವಂತ? ಅಖಿಲ ಸತ್ವಮೂರ್ತಯೇ. ಅಖಿಲ ಸತ್ವಮೂರ್ತ ಅಂದ್ರೇನು? ಎಲ್ಲರೂ ಬೇರೆಯವರು ಏನು ಅರ್ಥ ಮಾಡಿಬಿಟ್ರು ಗೊತ್ತಾ ಇದಕ್ಕೆ? ಸತ್ವ ಅನ್ನೋದು ಒಂದು ಗುಣ. ಸತ್ವ, ರಜ, ತಮ, ಇದು ಮೂರು ಗುಣ, ಪ್ರಕೃತಿಯ ಗುಣಗಳು. ಇದು ಬಂಧಕ ಗುಣಗಳು, ನಮ್ಮನ್ನೆಲ್ಲ ಬಂಧನ ಮಾಡಿರ್ತಕ್ಕಂಥ ಗುಣಗಳು. ಇದೇ ಮೂರ್ತಿಯಾಗಿ ಉಳ್ಳವನು ಅಖಿಲ ಸತ್ವಮೂರ್ತಯೇ. ಶುದ್ಧ ಸಾತ್ವಿಕ ದೇಹವುಳ್ಳವನು ಅಂದರೆ ಭಗವಂತನು ಪ್ರಕೃತಿಯ ಗುಣಗಳಿಂದ ಕೂಡಿದವನು ಅನ್ನೋ ಅರ್ಥ ಮಾಡುತ್ತಾರೆ ಶ್ರೀಮದಾಚಾರ್ಯ ಹೇಳ್ತಾರೆ. ಹಂಗೆ ಅರ್ಥ ಮಾಡಬಾರ್ದು. ಭಗವಂತ ಪ್ರಕೃತಿಗಿಂತ ಭಿನ್ನ, ಪ್ರಕೃತಿಗಿಂತ ಉತ್ತಮ, ಪ್ರಕೃತಿಯನ್ನು ಮೀರಿದವನು ಭಗವಂತ. ಪ್ರಕೃತಿ ಪರಹ. ಮತ್ತೇನು ಅರ್ಥ ಮಾಡಬೇಕು? ಅಖಿಲ ಸತ್ವಮೂರ್ತಯೇ ಅಂದರೆ ಏನು? ಭಾಗವತ ಅನ್ನೋದು ತುಂಬ ಕಷ್ಟದ ಗ್ರಂಥ. ಇದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ರಿ, ಅಷ್ಟು ಸುಲಭ ಅಲ್ಲ ಶ್ರೀಮದ್ ಭಾಗವತ. ಮೇಲಿಂದ ಮೇಲೆ ನಾವು ಭಾಗವತ ಕೇಳ್ತಾ ಇರ್ತೀವಿ, ತುಂಬ ಸುಲಭ, ಈಸಿ ಅಂದ್ಕೊಂಬಿಟ್ಟಿದ್ದೀವಿ. ಎಲ್ಲಿ ನೋಡಿದ್ರು ಭಾಗವತ, ಭಾಗವತ ಸಪ್ತಾಹ, ಭಾಗವತ ಮಂಗಳ, ಭಾಗವತ ಕಥಾ. ಮೇಲಿಂದ ಮೇಲೆ ಒಂದು ಪದಾರ್ಥ ತರ್ತಾ ಇದ್ದರೆ ಅದು ತುಂಬ ಚೀಪ್ ರೇಟ್ ಆಗಿಬಿಡುತ್ತೆ. ಏನು ಹೂವು ನೋಡ್ರಿ ಎಷ್ಟು ಕಡಿಮೆ ಬೆಲೆಗೆ ಸಿಗತ್ತೆ. ಹೌದ್ರಿ, ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ, ಯಾರೂ ತಗೋತಾ ಇಲ್ಲ. ಅದಕ್ಕೆ 10 ರೂಪಾಯಿ ಮೊಳ, 10 ರೂಪಾಯಿ ಮಾರು. ಇದೇ ಒಂದು 100 ರೂಪಾಯಿ ಮಾರು ಅಂತ ನಾವು ಹಬ್ಬದಲ್ಲಿ. ಈಗ 10 ರೂಪಾಯಿಗೆ ಒಂದು ಮಾರು, 20 ರೂಪಾಯಿಗೆ ಒಂದು ಮಾರು ಕೊಡ್ತಾರೆ. ಈಗ ಕೆಲಸ ಇಲ್ಲ ಅದರದ್ದು. ಅದಕ್ಕೆ ಮನೆ ಮುಂದೆ ಕೂತ್ಕೊಂಡು ಹೋಗ್ತಾರೆ, ತಗೊಳ್ಳಿ ಅಂತ. ಹಾಗೆ ಭಾಗವತ ತುಂಬ ನಿಮ್ಮ ಹತ್ರ ಬಂದುಬಿಟ್ಟಿದೆ ಅಂತ ಮಾತ್ರಕ್ಕೆ ಭಾಗವತ ಏನು ಈಸಿ ಅಂತ ತಿಳ್ಕೊಂಬಿಡ್ಬೇಡ್ರಿ. ತುಂಬ ಕಷ್ಟ ಭಾಗವತ, ಶ್ರೀಮದ್ ಭಾಗವತ. ಅಖಿಲ ಸತ್ವಮೂರ್ತಯೇ. ಭಗವಂತ ಸತ್ವಗುಣದಿಂದ ಕೂಡಿದವನು, ಸತ್ವಗುಣದ ದೇಹವುಳ್ಳವನು ಅನ್ನೋ ಅರ್ಥ ಬಂದ್ಬಿಡುತ್ತೆ. ಆಚಾರ್ಯ ಹೇಳ್ತಾರೆ, ಸತ್ವ ಗುಣದಿಂದ ಕೂಡಿದವನು ಅಂತ ಅರ್ಥ ಅಲ್ಲ. ಗುಣಪೂರ್ಣ ಅನ್ನೋ ಅರ್ಥದಲ್ಲಿದೆ, ಪೂರ್ಣ ಅನ್ನೋ ಅರ್ಥದಲ್ಲಿದೆ ಅದು ಸತ್ವ ಶಬ್ದ. ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತಲೇ ಅರ್ಥ ಅದಕ್ಕೆ.
ಸಕಲ ಗುಣಗಳಿಂದ ಕೂಡಿರ್ತಕ್ಕಂಥವನು. ಅಖಿಲ ಅಂದರೆ ಅಶೇಷ ಅಪ್ರಾಕೃತ ಗುಣಗಳಿಂದ ಪೂರ್ಣನಾಗಿರ್ತಕ್ಕಂಥವನು. ಸಜ್ಜನರ ಪಾಪಗಳನ್ನು ನಾಶ ಮಾಡತಕ್ಕಂಥವನು, ಅಸಜ್ಜನರಿಗೆ ನಾಶ ಮಾಡತಕ್ಕಂಥವನು, ಅವರನ್ನು ಅಗೋಚರನಾಗಿರ್ತಕ್ಕಂಥವನು. ಪಾರಮಹಂಸ್ಯ ಆಶ್ರಮೆ, ದೊಡ್ಡ ದೊಡ್ಡ ಯತಿಗಳಿಗೆ, ದೊಡ್ಡ ದೊಡ್ಡ ಯತಿಶ್ರೇಷ್ಠರಿಂದ ಕೂಡ ಜಿಜ್ಞಾಸ ಅನುಮೃಗ್ಯದಾಶುಷೇ ವ್ಯವಸ್ಥಿತಾನಾಂ. ಅನುಗ್ರಹ ಮಾಡತಕ್ಕಂತಹ ನಮ್ಮ ಸ್ವಾಮಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ 2 ಶ್ಲೋಕಗಳಲ್ಲಿ ಶುಕಾಚಾರ್ಯರು ಮಾಡಿರ್ತಕ್ಕಂತಹ ಭಾಗವತದ ಮಂಗಳಾಚರಣ ಶ್ಲೋಕವನ್ನು ತಮ್ಮ ಗ್ರಂಥದಲ್ಲಿ ತೋರಿಸಿ, ಈಗ ಈ ಮೊದಲನೇ ಪ್ರಕರಣಕ್ಕೆ ಭಾಗವತ ಆಗತಿ ಪ್ರಕರಣ ನಿನ್ನೆ ನೋಡಿದ್ವಿ ನಾವು. ಭಾಗವತ ಸಾರೋದ್ಧಾರದಲ್ಲಿ ಒಟ್ಟು 30 ಪ್ರಕರಣಗಳಿದೆ. ಆ 30 ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣ ಭಾಗವತ ನಮ್ಮ ತನಕ ಹೆಂಗೆ ಬಂತು, ಆಗತಿ ಆಗಮನ. ಇವತ್ತು ನಮ್ಮ ತನಕ ಭಾಗವತ ಹೆಂಗೆ ಬಂದಿದೆ ಇದನ್ನು ತಿಳಿಸ್ತಾರೆ ಈ ಪ್ರಕರಣದಲ್ಲಿ. ಭಾಗವತದಲ್ಲೇ ಇದೆ ಇದೆಲ್ಲ, ಬೇರೆ ಬೇರೆ ಸ್ಕಂದಗಳಲ್ಲಿ ಇರ್ತಕ್ಕಂಥದ್ದನ್ನು ತೆಗೆದು ನಮ್ಮ ಮುಂದೆ ಸಂಗ್ರಹ ಮಾಡಿ ಇಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಇದೊಂದು ಕಾರ್ಯ ಅವ್ರದ್ದು. ಎಲ್ಲಿಂದ ಬಂತು ಭಾಗವತ, ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಯಾವ ಕಂಡೀಷನಲ್ಲಿ ಬಂದಿದೆ, 3 ಬೇಕಿವಾಗ ನಮಗೆ. ಕೆಲವು ಸಲ ಫ್ಯಾಕ್ಟ್ರಿಯಿಂದ ಹೊರಟಾಗ ಒಳ್ಳೆ ಪ್ಯಾಕ್ ಮಾಡಿ ಹೊರಟಿರ್ತಾರೆ. ಆದರೆ ಮಧ್ಯ ದಾರಿಯಲ್ಲಿ ಆ ಪ್ಯಾಕೆಟ್ ಬಿಚ್ಚಿಬಿಟ್ಟು ಅದನ್ನು ಬಗ್ಗಿಸ್ಬಿಟ್ಟು ಅದಕ್ಕೆ ನೀರು ಸೇರಿಸ್ಬಿಟ್ಟು ತಿರ್ಗಾ ಪ್ಯಾಕ್ ಮಾಡಿ ತಂದು ಕೊಡ್ತಾರೆ. ಲೋಕದಲ್ಲಿ ಇದೂ ಕಂಡಿದೆ ನಮಗೆ. ಅದು ಒರಿಜಿನಲ್ಲು ಫ್ಯಾಕ್ಟ್ರಿಯಿಂದ ಹೊರಡುವಾಗ ಪರ್ಫೆಕ್ಟಾಗಿ ಹೊರಡಿರುತ್ತೆ. ಅಲ್ಲಿಂದ ತೊಗೊಂಬಂದ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾನೆ, ಓಪನ್ ಮಾಡ್ತಾನೆ ಎಲ್ಲ. ಅದಕ್ಕೆ ಬೇಕಾದಷ್ಟು ಹಾಕ್ತಾನೆ, ವೃದ್ಧಿ ಮಾಡಿ ತಿರ್ಗಾ ಪ್ಯಾಕ್ ಮಾಡಿಬಿಟ್ಟು ಏನು ಮಾಡ್ತಾನೆ ಇವನು, 1 ಪ್ಯಾಕೆಟ್ಗೆ 2 3 ಮಾಡಿ ಎಲ್ಲರ ಮನೆಗೂ ತಂದು ಕೊಡ್ತಾರೆ. ಇದೆಲ್ಲ ಕಂಡಿದೆ ಲೋಕದಲ್ಲಿ. ಹಾಗೆ ಭಾಗವತನೂ ಕೂಡ ಹೊರಡೋವಾಗ ತುಂಬ ಚೆನ್ನಾಗಿ ಹೊರಟು ಮಧ್ಯದಲ್ಲಿ ಬರೋವಾಗ ಏನಾದರೂ ಮಧ್ಯದಲ್ಲಿ ಮಿಕ್ಸ್ ಆಗಿ ಅಡಲ್ಟ್ರೇಷನ್ ಆಗಿ ಬಂದಿದೆಯಾ ನಮಗೆ, ಅಥವಾ ಅದು ಸ್ಟಾರ್ಟಿಂಗಲ್ಲಿ ಹೆಂಗೆ ಹೊರಟಾಗ ಅದೇ ಕಂಡೀಷನಲ್ಲಿ ಬಂದಿದೆಯಾ ನಮಗೆ, ಯಾರ್ಯಾರ ಮುಖಾಂತರ ಬಂದಿದೆ ನಮಗೆ, ಇದೆಲ್ಲ ಈ ಪ್ರಕರಣದಲ್ಲಿ ತಿಳಿಸ್ಕೊಡ್ತಾರೆ. ಎಲ್ಲ ಬೇಕು ನಮಗೆ. ಅದಕ್ಕೆ ಭಾಗವತ ಆಗತಿ ಪ್ರಕರಣ ಅಂತ ಇದಕ್ಕೆ ಹೆಸರಿಟ್ಟಿರೋದವರು. ಬರೀ ಹೆಂಗೆ ಬಂತು ಅಂದರೆ ಯಾರ್ಯಾರ ಮುಖಾಂತರ ಬಂತು ಅಂತಲ್ಲ, ಯಾವ ಕಂಡೀಷನಲ್ಲಿ ಬಂತು ಅನ್ನೋದು ಮುಖ್ಯ. ಪಟ್ನ ಒಡೆದೋಗ್ಬಿಟ್ಟಿರುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ. ಕೆಲವು ಸಲ ಅವ್ನು ಕಟ್ಕೊಟ್ಟಿರ್ತಾನೆ ಚೆನ್ನಾಗಿ, ನಿಮ್ಮ ಮನೆಗೆ ಬರೋವಾಗ ಒಡೆದೋಗಿರುತ್ತೆ, ನಾನಾ ತೊಂದರೆಗಳಾಗಿರುತ್ತೆ. ಅದು ಪ್ಯಾಕೆಟ್ ಓಪನ್ ಆಗಿಬಿಡುತ್ತೆ. ಕೆಲವು ಓಪನ್ ಆದರೆ ಅದು ಯೂಸೇ ಇಲ್ಲ, ಉಪಯೋಗಿಸೋಕ್ಕೆ ಬರೋದಿಲ್ಲ. ಅದು ಔಷಧಿಗಳೆಲ್ಲ ಓಪನ್ ಆಗಿಬಿಟ್ರೆ ಅದು ಯೂಸ್ ಮಾಡಬೇಡಿ ಅಂತ ನಾವು ಹಿಂಗೇನಾದರೂ ಬಂದಿದೆಯಾ, ಇದೆಲ್ಲ ಇದರಲ್ಲಿ ವಿಚಾರ ಮಾಡ್ತಾರೆ ಈ ಪ್ರಕರಣದಲ್ಲಿ. ಎಲ್ಲಿಂದ ಬಂತು ಭಾಗವತ, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಭಾಗವತಕ್ಕೆ ಅಂದಾಗ, ಭಾಗವತದಲ್ಲೇ ಒಂದು ಶ್ಲೋಕ ಇದೆ. 4ನೇ ಅರ್ಥಾತ್ 3ನೇ ಸ್ಕಂದದಲ್ಲಿ ಭಗವಂತ ಉದ್ಧವನಿಗೆ ಹೇಳ್ತಕ್ಕಂಥ ಒಂದು ಮಾತಿದೆ. ಉದ್ಧವರು ವಿದುರರಿಗೆ ಹೇಳ್ತಾರೆ ಆ ಮಾತನ್ನು ಯಮುನಾ ತೀರದಲ್ಲಿ. ಎಲ್ಲಿಂದ ಬಂತು ಭಾಗವತ, ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಇದು ಭಾಗವತದ್ದೇ ಶ್ಲೋಕ ನೋಡಿ, ಅದನ್ನು ತೊಗೊಂಡ್ರಿ ಅವರು. ಈಗ ನಮಗೆ ಬೇಕಾಗಿದೆ. ಸ್ವಾಮಿ ಹೇಳ್ತಾನೆ, ನೋಡು ಉದ್ದವ, ನೀನು ನನಗೆ ತತ್ವೋಪದೇಶ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಇದೆಯಾ ಅಲ್ವಾ, ನಾನು ಪರಂಧಾಮಕ್ಕೆ ಹೊರಟೋಗ್ತೀನಿ ಎಂದಾಗ ಉದ್ದವರು ಭಗವಂತನ ಪಾದದ ಮೇಲೆ ನಮಸ್ಕಾರ ಮಾಡಿ ಕೇಳ್ತಾರೆ, ನನ್ನೂ ಕರ್ಕೊಂಡು ಹೊರಟೋಗು ಭಗವಂತ. ನೀನೇನಾದರೂ ಪರಂಧಾಮಕ್ಕೆ ಹೋಗೋದಾದರೆ, ಅಂದರೆ ಈ ಕೃಷ್ಣ ರೂಪವನ್ನು ಪರಿಸಮಾಪ್ತಿ ಮಾಡಿ ಮೂಲ ರೂಪಕ್ಕೆ ಐಕ್ಯ ಹೊರಟೋಗ್ತೀಯಲ್ಲ, ಮೂಲ ರೂಪದೊಂದಿಗೆ ಐಕ್ಯ ಆಗ್ತೀಯಲ್ಲ,
ಹಾಗೆ ಈ ಕೃಷ್ಣಾವತಾರವನ್ನು ಭೂಮಿಯಲ್ಲಿ ಪರಿಸಮಾಪ್ತಿ ಮಾಡಿ ನೀನು ಮೂಲ ರೂಪಕ್ಕೆ ಹೋಗೋದಾದರೆ ನನ್ನೂ ಕರ್ಕೊಂಡು ಹೋಗು, ಇಲ್ಲಿ ನನ್ನ ಉಳಿಸ್ಬೇಡ. ನೀನಿಲ್ಲದೆ, ನಿನ್ನ ದರ್ಶನ ಇಲ್ಲದೆ ನಾನು ಇರೋಕ್ಕಾಗೋದಿಲ್ಲ, ನನ್ನೂ ಕರ್ಕೊಂಡು ಹೋಗು ಅಂತಾರೆ ಉದ್ಧವರು. ಆಗ ಭಗವಂತ ಇಲ್ಲ, ನಿನ್ನನ್ನು ಬಿಟ್ಟು ಹೋಗ್ತೀನಿ ಉದ್ಧವ ಅಂದ. ನೀನು ಇಲ್ಲೇ ಇರಬೇಕು, ಬದರಿಕಾಶ್ರಮಕ್ಕೆ ಕೊಟ್ಟೋಗ್ಬಿಡು, ಅಲ್ಲಿ ವಾಸ ಮಾಡು ಅಂದ. ಆಗ ಉದ್ಧವರು ಕೇಳ್ತಾರೆ, ನನಗೆ ತತ್ವ ಉಪದೇಶ ಮಾಡು ಕಡೆ ಪಕ್ಷ, ನನ್ನ ಕರ್ಕೊಂಡೋಗಲ್ಲ ಅಂತ. ಅಯ್ಯ, ನಿನ್ನ ಇಚ್ಛೆ, ನಿನ್ನ ಆಜ್ಞೆ, ನನಗೆ ತತ್ವ ಹೇಳು, ನಿನ್ನ ಪರತತ್ವವನ್ನು ಉಪದೇಶ ಮಾಡು ಅಂದಾಗ ಆಗ ಭಗವಂತ ಈ ಮಾತಾಡ್ತಾನೆ. ಸ್ವಾಮಿ ಮಾತಿದು ನೋಡು ಉದ್ಧವ, ನಿನಗೆ ಭಾಗವತ ಹೇಳ್ತೀನಿ ನಾನು. ಹಿಂದೆ ನಾನು ಯಾರಿಗೆ ಹೇಳಿದ್ದೆ? ಇದು ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಭಾಗವತ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನು ಮೊದಲು ನಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದೆ. ಆದಿಸರ್ಗೆ ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೆ ಅಂದರೆ ಪದ್ಮಕಲ್ಪ ಅಂತ ಬ್ರಹ್ಮದೇವರ ಮೊದಲನೇ ದಿವಸ, ಅದು ಪದ್ಮಕಲ್ಪ ಅಂತ ಕರೀತಾರೆ. ಮೊದಲನೇ ದಿನ ಶ್ವೇತವರಾಹ ಕಲ್ಪ, ಎರಡನೇ ದಿವಸ. ಹೀಗೆ ಪದ್ಮಕಲ್ಪ ಅಂತ ಏನಿದೆ, ಈ ಜಗತ್ತನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ನಾಭಿ ಕಮಲದಲ್ಲಿ ನಾನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದೆ. ಆ ಬ್ರಹ್ಮದೇವರಿಗೆ ನಾನು ತತ್ವೋಪದೇಶ ಮಾಡಿದೆ. ಅದು ನನ್ನ ಮಹಿಮೆಯನ್ನು ತಿಳಿಸ್ತಕ್ಕಂಥದ್ದು. ಅದು ಜ್ಞಾನಂ ಪರಂ, ಪರಂ ಜ್ಞಾನಂ, ಅವಶ್ಯಕವಾಗಿ ಎಲ್ಲರೂ ತಿಳಿಬೇಕಾಗಿರ್ತಕ್ಕಂತಹ ವಿಷಯ. ಮನ್ಮಹಿಮಾವವಾಸಂ, ನನ್ನ ಮಹಿಮೆಯನ್ನು ಹೇಳ್ತಕ್ಕಂಥದ್ದು. ಇದಕ್ಕೆ ಜ್ಞಾನಿಗಳೇನಂತ ಕರೀತಾರೆ? ಭಾಗವತಂ ವದಂತಿ. ಇದನ್ನೇ ಜಗತ್ತಿನಲ್ಲಿ ಭಾಗವತ ಭಾಗವತ ಅಂತ ಕರೀತಾರೆ ಅಂತ ಒಂದು ಶ್ಲೋಕ ಇದೆ. ಅಲ್ಲಿಗೇನಾಯಿತು? ಮೊದಲು ಭಾಗವತವನ್ನು ಯಾರಿಗೆ ಉಪದೇಶ ಮಾಡಿದ್ರು? ನಾರಾಯಣ ದೇವರು ತನ್ನ ನಾಭಿಕಮಲದಲ್ಲಿ ಉತ್ಪನ್ನರಾದ ಚತುರ್ಮುಖ ಬ್ರಹ್ಮದೇವರಿಗೆ ಈ ಭಾಗವತವನ್ನು ಉಪದೇಶ ಮಾಡಿದ್ರು. ನೋಡಿ, ಈಗ ಮೊದಲು ಎಲ್ಲಿಂದ ಬಂತು ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳ್ತಾ ಇದ್ದಾರೆ ಅವರು. ನಾರಾಯಣ ನಮ್ಮ ಸ್ವಾಮಿ ಪ್ರಳಯ ಕಾಲದಲ್ಲಿ ಎಲ್ಲವೂ ಅವನ ಬುದ್ಧಿಯಲ್ಲಿ ಇರುತ್ತೆ. ವೇದ, ಪುರಾಣ, ಇತಿಹಾಸ ಎಲ್ಲ ಸಮಸ್ತವೂ ಭಗವಂತನ ಬುದ್ಧಿಯಲ್ಲಿ ಇರುತ್ತೆ. ಸೃಷ್ಟಿ ಮಾಡೋದಕ್ಕೆ, ಜಗತ್ತನ್ನು ಸೃಷ್ಟಿ ಮಾಡೋಕ್ಕೆ ಉದ್ಯುಕ್ತನಾದಾಗ ಮೊದಲು ಚತುರ್ಮುಖ ಬ್ರಹ್ಮದೇವರನ್ನು ಭಗವಂತ ಏನು ಸೃಷ್ಟಿ ಮಾಡ್ದ? ಅವರು ಮೊದಲು ಸೃಷ್ಟಿಯಾಗಿರೋರು. ಅವರು ಯಾರು? ಬ್ರಹ್ಮದೇವರು. ಅದಕ್ಕೆ ಅವರಿಗೆ ಆದ್ಯ ಅಂತ ಕರೀತಾರೆ. ನೋಡಿ, ಆದ್ಯ ಮೊದಲು, ಫಸ್ಟ್, ನಂಬರ್ 1 ಅಂತ ಅವರನ್ನು ಸೃಷ್ಟಿ ಮಾಡಿ ಅವರಿಗೆ ತನ್ನ ಮಹಿಮೆಯನ್ನು ಭಗವಂತ ತಿಳಿಸ್ದ. ಭಾಗವತ ಅಂದರೆ ಇನ್ನೇನಿಲ್ಲ, ಮನ್ಮಹಿಮಾವಭಾಸಂ ಪರಂ ಜ್ಞಾನಂ, ನನ್ನ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಉತ್ತಮವಾದ ಶ್ರೇಷ್ಠ ಜ್ಞಾನ ಅಥವಾ ಶ್ರೇಷ್ಠ ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಈ ನನ್ನ ಮಹಿಮೆಯನ್ನು ಹೇಳದೆ. ಇದನ್ನೇ ಜ್ಞಾನಿಗಳೇನಂತ ಕರೀತಾರೆ? ಭಾಗವತ ಭಾಗವತ ಅಂತ ಕರೀತಾರೆ. ಅಲ್ಲಿಗೆ ನಾರಾಯಣ ದೇವರು ನಂಬರ್ 1 ಅಲ್ಲಿಂದ ಬಂತು. ನಾರಾಯಣ ದೇವರು ತಮ್ಮ ಮಕ್ಕಳಾದ ಚತುರ್ಮುಖ ಬ್ರಹ್ಮದೇವರಿಗೆ ಭಾಗವತವನ್ನು ಮೊದಲು ಉಪದೇಶ ಮಾಡಿದ್ರು. ಇದು ಪರಂಪರೆ. ಅದು ಆಮೇಲೆ ಆ ಬ್ರಹ್ಮದೇವರು ಅದನ್ನು ತಮ್ಮ ಮಕ್ಕಳಾಗಿರ್ತಕ್ಕಂತಹ ನಾರದರಿಗೆ ಉಪದೇಶ ಮಾಡಿದ್ರು. ಅದೊಂದು ಶ್ಲೋಕ ಇದೆ ಭಾಗವತದಲ್ಲಿ. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವನ್ಯಪಿ ಕವಿರ್ವಿಮಮೇರಜಂಸಿ ಚಸ್ಕಂಬಯಸ್ವರಬಸಾಸ್ಕಲಿತಂ ತ್ರಿಪೃಷ್ಟಂ ಯನ್ಮಾಂ ನಿಶಮ್ಯ ಸದನಾದ್ ಉರುಕಂಪಮಾನಂ. ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ ಈ ಮಾತನ್ನು ದ್ವಿತೀಯ ಸ್ಕಂದದಲ್ಲಿ. ಈಗ ಮುಂದೆ ಬರಬೇಕಲ್ವಾ ಅದು. ಒಂದು ದಿವಸ ನಾರದರು ಬ್ರಹ್ಮದೇವರ ಹತ್ರ ಹೋಗಿ, ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡ್ತಾರೆ? ನಮಗೆ ಸಂಶಯ ಬಂದಿದೆ, ನಾವೆಲ್ಲ ನೀವೇ ಸೃಷ್ಟಿ ಮಾಡ್ತೀರಾ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅವ್ರಿಗೆ ಗೊತ್ತಿತ್ತು ಸರಿಯಾಗಿ, ಆದರೆ ನಮ್ಮ ಪರವಾಗಿ ಹೇಳ್ತಾರೆ ಅವರು. ಜಗತ್ತಿನಲ್ಲಿ ತುಂಬ ಜನ ನೀವು ಸೃಷ್ಟಿ ಮಾಡ್ತೀರಾ ಚತುರ್ಮುಖ ಬ್ರಹ್ಮದೇವರೇ ಅಪ್ಪ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಿಮ್ಮನ್ನೇ ಕೇಳಿಬಿಡ್ತೀವಿ ನಾವು, ನೀವು ಜಗತ್ತನ್ನು ಸೃಷ್ಟಿ ಮಾಡ್ತೀರಾ ಅಥವಾ ಬೇರೆ ಯಾರಾದರೂ ಸೃಷ್ಟಿ ಮಾಡ್ತೀರಾ? ಧಾತ ಯಥಾ ಪೂರ್ವಮ ಕಲ್ಪಯತ್. ಧಾತ ಅಂದರೆ ಬ್ರಹ್ಮದೇವರು, ಅವ್ರಿಗೊಂದು ಧಾತ ಅಂತ ಒಂದು ಶಬ್ದ ಇದೆ.
ದಾತ ಅಂದರೆ ಚತುರ್ಮುಖ ಬ್ರಹ್ಮದೇವರು ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ನೀವೇನ ಜಗತ್ತನ್ನು ಸೃಷ್ಟಿ ಮಾಡೋದು ಅಥವಾ ಬೇರೆ ಯಾರಾದರೂ ಸೃಷ್ಟಿ ಮಾಡ್ತಾರಾ? ನಿಮ್ಗೆ ಡೌಟ್ ಯಾಕೆ ಬಂತು? ಆಗ ನಾನೇ ಸೃಷ್ಟಿ ಮಾಡ್ತೀನಿ ಅಂದಮೇಲೆ ಅಂದರೆ ನೀವು ತಪಸ್ಸು ಮಾಡ್ತಾ ಕೂತಿದ್ದೀರಾ, ನೀವು ಧ್ಯಾನ ಮಾಡ್ತಾ ಕೂತಿದ್ದೀರಾ. ಧ್ಯಾನ ಮಾಡ್ತಾ ಇದ್ದೀರಾ ಅಂದಮೇಲೆ ಆ ವಸ್ತು ನಿಮಗಿಂತ ಏನಾಗಿರಬೇಕು? ಉತ್ತಮ ಆಗಿರಬೇಕು. ಇನ್ನು ಯಾರನ್ನು ಕೂತು ಧ್ಯಾನ ಮಾಡ್ತೀವಿ ನಾವು? ನಮಗಿಂತ ಮೇಲಿನ ವಸ್ತುವನ್ನೇ ಧ್ಯಾನ, ಧ್ಯೇಯ ವಸ್ತು ಇರುತ್ತಲ್ಲ, ನಮಗಿಂತ ಏನಾಗಿರಬೇಕು? ಉತ್ತಮ ಆಗಿರಬೇಕು. ಆ ಉತ್ತಮ ವಸ್ತು ಇದೆಯಲ್ಲ, ಅದನ್ನು ನೀವು ಸೃಷ್ಟಿ ಮಾಡಿದ್ರ ಅಥವಾ ನೀವು ಅದರಿಂದ ಸೃಷ್ಟಿಯಾದ ಅಂತ ನಮಗೆ ಡೌಟ್ ಬರ್ತಾ ಇದೆ ಈಗ. ಆ ಧ್ಯೇಯ ವಸ್ತು ಯಾರನ್ನು ಧ್ಯಾನ ಮಾಡ್ತಾ ಕೂತಿದ್ದೀರಲ್ಲ ನೀವು, ಆ ಇನ್ನೊಂದು ವಸ್ತು, ಆ ವಸ್ತು ನಿಮ್ಮನ್ನು ಸೃಷ್ಟಿ ಮಾಡ್ತಾ ನೀವು ಅದನ್ನು ಸೃಷ್ಟಿ ಮಾಡಿದ್ರ. ನೀವು ಅದನ್ನು ಸೃಷ್ಟಿ ಮಾಡಿದರೆ ನಿಮಗಿಂತ ಕಡಿಮೆ ಆಗಿಬಿಡುತ್ತದು, ಅದನ್ನೇನು ಧ್ಯಾನ ಮಾಡೋದು? ಅಂದಮೇಲೆ ನಿಮಗಿಂತ ಒಂದು ಮೇಲೆ ಇನ್ನೊಂದು ವಸ್ತು ಇದೆ ಅಂತ ನಿಮ್ಮ ಕೆಲಸದಿಂದ ನಮಗೆ ಗೊತ್ತಾಗ್ತಾ ಇದೆ. ಆ ನಿಮಗಿಂತ ಮೇಲಿರೋ ವಸ್ತುವನ್ನು ನೀವು ಸೃಷ್ಟಿ ಮಾಡ್ತೀರಾ ಅಥವಾ ಅದರಿಂದ ನೀವು ಸೃಷ್ಟಿ ಆಗ್ತೀರಾ? ಅದರಿಂದ ನೀವು ಸೃಷ್ಟಿ ಆಗ್ತೀರಾ ಅಂದಮೇಲೆ ನೀವು ಜಗತ್ತನ್ನು ಸೃಷ್ಟಿ ಮಾಡಿಲ್ಲ ಅಂತ ಆಯ್ತಾಗ ನೀವೇ ಇರೋದಿಲ್ಲ. ಆವಾಗ ನೀವಿರಬೇಕು. ಜಗತ್ತು ಸೃಷ್ಟಿ ಮಾಡಬೇಕಾದ್ರೆ ಮೊದಲು ನೀವಿರಬೇಕು, ಜಗತ್ತಿಗಿಂತ ಮುಂಚೆ ಇರಬೇಕು. ಇದಕ್ಕೆ ಪೂರ್ವಕ್ಷಣ ವೃತ್ತಿತ್ವ ಅಂತ ಕರೀತಾರೆ ಶಾಸ್ತ್ರ ಟರ್ಮಿನಾಲಜಿಯಲ್ಲಿ. ಕಾರ್ಯ ಪೂರ್ವಕ್ಷಣ ವೃತ್ತಿತ್ವ ಅಂದರೆ ಏನರ್ಥ? ಅನ್ನ ಆಗೋಕ್ಕಿಂತ ಮುಂಚೆ ಅಕ್ಕಿ ಇರಬೇಕು ನಿಮ್ಮ ಮನೇಲಿ. ಅನ್ನ ಆಗೋಕ್ಕಿಂತ ಮುಂಚೆ ಏನಿರಬೇಕು? ಅಕ್ಕಿ ಇರಬೇಕು. ಯಾವಾಗ? ಒಂದು ತಿಂಗಳ ಹಿಂದೆ ಅಲ್ಲ, ಅನ್ನ ಯಾವಾಗ ಆಗುತ್ತೋ ಅದ್ರ ಹಿಂದೆನೇ ಇರಬೇಕು. ಯಾವತ್ತೋ ಇತ್ತು ಅಂದರೆ ಇವತ್ತು ಅನ್ನ ಆಗಲ್ಲ. ಅನ್ನ ಯಾವಾಗ ಆಗಬೇಕೋ ಆ ಪಾತ್ರೆಗೆ ಹಾಕೋವಾಗ ಅಕ್ಕಿ ಇರಬೇಕು. ಇದಕ್ಕೆ ಪೂರ್ವಕ್ಷಣ ವೃತ್ತಿತ್ವ ಅಂತ ಕರೀತಾರೆ. ಮೊದಲಿರಬೇಕು. ಮೊದಲು ಅಂದರೆ ಯಾವಲ್ಲ ಒಂದು ತಿಂಗಳ ಹಿಂದೆ ಅಲ್ಲ, ಯಾವಾಗ ನೀವು ಅನ್ನ ಮಾಡ್ತೀರೋ ಆವಾಗ ಇರಬೇಕು, ಅದಕ್ಕೆ ಮುಂಚೆ ಇರಬೇಕು. ಅಲ್ಲಿಗೆ ನೀವು ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಜಗತ್ತಿಗೆ ಮುಂಚೆ ಇರಬೇಕು, ಜಗತ್ತು ಸೃಷ್ಟಿಯಾಗೋ ಕಾಲದಲ್ಲಿ ಇರಬೇಕು. ನಿಮಗಿಂತ ಮುಂದೆ ಒಬ್ಬ ಇದ್ದಾನೆ ಅಂದರೆ ನೀವು ಯಾವಾಗ ಬಂದ್ರಿ ಅಂತಲೇ ಅರ್ಥ. ನೀವು ಯಾವಾಗ ಬಂದ್ರಿ ಹಾಗಾದ್ರೆ ಪಿಕ್ಚರ್ಗೆ ಅಂತ ನಾರದರಿಗೆ ಕೇಳಿದಾಗ ಆಗ ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ನಾರದ, ನಾನು ಜಗತ್ತನ್ನು ಸೃಷ್ಟಿ ಮಾಡುವುದಿಲ್ಲ. ಚತುರ್ಮುಖ ಬ್ರಹ್ಮದೇವರು ಭಾಗವತದಲ್ಲಿ ಹೇಳ್ತಾರೆ, ತುಂಬ ಜನ ನನ್ನನ್ನು ಸೃಷ್ಟಿ ಮಾಡ್ತಾನೆ, ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಾನು ಜಗತ್ತಿನ ಸೃಷ್ಟಿಕರ್ತ ಅಲ್ಲ. ಯಾಕೆ ಅಂದರೆ ಜಗತ್ತು ಸೃಷ್ಟಿಯಾಗುವಾಗ ನಾನು ಇರಲಿಲ್ಲ ಅಂತಾರೆ. ಜಗತ್ತು ಸೃಷ್ಟಿಯಾಗೋಕ್ಕಿಂತ ಮುಂಚೆ ನಾನು ಇರಲಿಲ್ಲ. ನಾರಾಯಣ ಏವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ನೇಂದ್ರ ನಾಗ್ನಿ ನ ಸೂರ್ಯ ನ ವಿನಾಯಕ ಅನ್ನತ್ತೆ ವೇದ. ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಈ ರುದ್ರದೇವರು ಇರಲಿಲ್ಲ, ಬ್ರಹ್ಮದೇವರು ಇರಲಿಲ್ಲ. ನಾರಾಯಣ ಏವ ಇದಮಗ್ರ ಆಸೀತ್. ಉಪನಿಷತ್ತು ಹಾಗೆ ಹೇಳುತ್ತಾ ಇದೆ. ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣಾತ್ ರುದ್ರೋ ಜಾಯತೆ, ನಾರಾಯಣಾದಿಂದ್ರೋ ಜಾಯತೆ, ನಾರಾಯಣಾತ್ ಪ್ರಜಾಪತಯ ಪ್ರಜಾಯಂತೆ. ನೋಡು, ಉದ್ದು ಕೇಳ್ಕೊಂಬಂತು ಅದು. ಅತನಿತ್ಯೋ ನಾರಾಯಣ, ಅವನಿಗೆ ಶಿವ ಅಂತ ಹೆಸರು. ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವಾ ಪೃಥಿವ್ಯೌ ಚ ನಾರಾಯಣ. ನೋಡು, ಉಪನಿಷತ್ತು ಹೇಳುತ್ತೆ ಎಲ್ಲ ಶಬ್ದಗಳು ಅವನ್ನೇ ಹೇಳ್ತಾ ಇತ್ತು ಆವಾಗ ಅಂತ ಅರ್ಥ. ಶಿವನೇ ನಾರಾಯಣ ಅಂತ ಅರ್ಥ ಅಲ್ಲ. ಶಿವ ಅನ್ನೋ ಶಬ್ದ ಯಾರನ್ನು ಹೇಳುತ್ತೆ? ನಾರಾಯಣನ ಹೇಳುತ್ತೆ. ರುದ್ರ ಅನ್ನೋ ಶಬ್ದ ಯಾರನ್ನು ಹೇಳುತ್ತೆ? ನಾರಾಯಣನ ಹೇಳುತ್ತೆ. ಬ್ರಹ್ಮ ಅನ್ನೋ ಶಬ್ದ ಯಾರನ್ನು ಹೇಳುತ್ತೆ? ನಾರಾಯಣನ ಹೇಳುತ್ತೆ. ಎಲ್ಲ ಶಬ್ದಗಳಿಂದ ಅವನು ವಾಚ್ಯ, ಸರ್ವಶಬ್ದ ವಾಚ್ಯ ಅವನು. ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಶ್ಚಿತ್. ಅವನಿಗೆ ಸಮರಾಗಿರೋರು ಇಲ್ಲ, ಅವನಿಗೆ ಉತ್ತಮರಾಗಿರೋರು ಇಲ್ಲ. ಬ್ರಹ್ಮದೇವರು ಹೇಳ್ತಾರೆ, ಯಾರು ಅವನ ಗುಣಗಳನ್ನು ಎಣಿಸಕ್ಕಾಗತ್ತಪ್ಪ? ವಿಷ್ಣೋರ್ನು ವೀರ್ಯ ಗಣನ ಕಥಮೂರ್ಹತೀರ. ಭಗವಂತನ ವಿಷ್ಣೋರ್ನು ಕಂವೀರ್ಯ ಆಣಿ ಪ್ರವೋಚನ್
ಯಪ್ಪಾರ್ತಿವಾನಿ ವಿಮಮೇ ರಜಾಂಸಿ. ಮೇದಿನಿಯೊಳಗಿನ ಅಂಬುಗಣಗಳ ನೈದಬಹುದು ಪರಿಗಣನೆಯನು, ಮಾಧವನಾನಂದಾದಿ ಗುಣಗಳು ಅನಂತ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತಾರೆ ದಾಸರಾಯರು. ಇದನ್ನೇ ತರ್ಜಮೆ ಮಾಡಿಬಿಟ್ರು ಅವರು. ಈ ಥರ ತಿಳ್ಕೊಂಡಿದ್ರೆ ನೀ ಬದುಕಿದ್ದಕ್ಕೆ ಸಾರ್ಥಕ ಅಂದರು ಅವರು ಜಗನ್ನಾಥದಾಸರು. ಇಲ್ಲೇ ಇದ್ರೆ ನೀ ಬದುಕಿದ್ದು ಪ್ರಯೋಜನ ಇಲ್ಲ, ಬದುಕಿದೆಯಾ ಅಷ್ಟೇ. ಒಂದು ಸುಮ್ಮನೆ ಊಟ ವೇಸ್ಟು, ಒಂದು ಎಲೆ ವೇಸ್ಟು ಮಠದಲ್ಲಿ. ಫಲವಿದು ಬಾಳ್ದುದಕ್ಕೆ. ಹಿಂಗಿದ್ದಿದ್ದಕ್ಕೆ ಜೀವನ ಮಾಡಿದ್ದಕ್ಕೆ ಸಾರ್ಥ. ಏನಂತ ಜ್ಞಾನ ಇರಬೇಕು ನಮಗೆ? ಭೂಮಿಯಲ್ಲಿರ್ತಕ್ಕಂತಹ ಮಣ್ಣಿನ ಕಣಗಳು, ಮಣ್ಣು ಎಷ್ಟಿದೆ ಭೂಮಿಲಿ, ಅದರ ಒಂದೊಂದು ಕಣಗಳನ್ನಾದರೂ ಎಣಿಸ್ಬಿಡ್ಬೋದಂತೆ. ನಮಗಾಗದೇ ಇದ್ದರೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳು ಎಣಿಸ್ತಾರೆ, ರಮಾದಿಗಳು. ಆದರೆ ಅವ್ರಿಗೂ ಎಣಿಸೋಕ್ಕಾಗದೇ ಇರ್ತಕ್ಕಂಥದ್ದು ಯಾವುದೋ ಇದು. ಅನಾದಿ ಕಾಲದಿಂದ ಅಗಣಿತವೆಂಬ, ಗಣಿತ ಅಂದರೆ ಸಂಸ್ಕೃತದಲ್ಲಿ ಎಣಿಸೋದು. ನರಮಾಪಿ ಪದಾಂಗುಲೀಲ ಸನ್ನಕದೂರಾಜದನಂತ ಸದ್ಗುಣಾನ್ ಗಣಯೇದ್ಗಣಯಂತ್ಯನಾರತಂ ಪರಮಾನ್ ಕೊರ್ತ ಪರೋ ಗುಣನ್ ವದೇತ್. ಸುಮಧ್ವಜ ಹೇಳುತ್ತೆ, ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನ ಜೊತೆಯಲ್ಲೇ ಇದ್ದು ಅವನ ಗುಣಗಳನ್ನು ಎಣಿಸ್ತಾ ಇದ್ದಾಳಂತೆ. ಇಂಥ ಗುಣ, ಇಂಥ ಗುಣ, ಇಂಥ ಗುಣ, ಇಂಥ ಗುಣ. ಅದು ಏನು ಭಗವಂತನ ಪಾದದಲ್ಲಿರ್ತಕ್ಕಂಥ ಧೂಳಿನಲ್ಲಿರ್ತಕ್ಕಂಥ ಗುಣಗಳು. ಇನ್ನೂ ಎಣಿಸ್ತಾನೇ ಇದ್ದಾಳಂತವಳು. ಅವಳಿಗೆ ಆಗಲಿಲ್ಲ ಅಂದಮೇಲೆ ನೀನೇನು ಎಣಿಸ್ತೀಯ ಅನ್ನತ್ತೆ ಅದು. ವಿಷ್ಣೋರ್ನು ವೀರ್ಯ ಗಣನಂ ವೇದರಿ ಅದು. ವಿಷ್ಣೋರ್ನು ಕಂವೀರ್ಯ ಆಣಿ ಪ್ರವೋಚನ್ ಯಪ್ಪಾರ್ತಿವಾನಿ ವಿಮಮೇ ರಜಾಂಸಿ. ಪಾರ್ಥಿವಾನಿ ರಜಾಂಸಿ. ಭೂಮಿಯಲ್ಲಿರ್ತಕ್ಕಂಥ ಧೂಳನ್ನಾದರೂ ಅವನು ಜಾಣ ಎಣಿಸ್ಬಿಡ್ಬೋದು. ಅದು ಆಗಲ್ಲ, ಎಣಿಸಬಹುದು. ಆದರೆ ಭಗವಂತನ ಗುಣಗಳನ್ನು ಯಾರು ಎಣಿಸ್ತಾರೆ ಎನ್ನುತ್ತದು. ಅದನ್ನು ಬ್ರಹ್ಮದೇವರು ಹೇಳ್ತಾರೆ, ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಹತೀಯ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಬಯ ಸ್ವರಬಸಾ ಸ್ಖಲಿತ ತ್ರಿಪೃಷ್ಟಂ. ಅವನ ಮಹಿಮಾ ಹೆಂಗೆ ಗೊತ್ತಾಯಿತು ಹಾಗಾದ್ರೆ ನಿಮಗೆ ಅಂತ ಕೇಳಿದ್ರೆ, ತ್ರಿವಿಕ್ರಮಾವತಾರ ಮಾಡಿದಾಗ ಭಗವಂತ ಪಾದವನ್ನು ಮೇಲೆ ಎತ್ತದ್ನಲ್ಲ ಅವನು, ಆ ಪರಮಾತ್ಮನ ಪಾದ ರಭಸ ನನ್ನ ಸತ್ಯಲೋಕ ಅಲ್ಲಾಡ್ತು ಅನ್ನತ್ತವ್ರು. ಚಸ್ಕಂಬಯ ಸ್ವರಭಸ ಸ್ಖಲಿತಂ ತ್ರಿಪೃಷ್ಟಂ. ಆ ಭಗವಂತನ ಪಾದ ಮೇಲೆ 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 ಹೋದಾಗ ನನ್ನ ಸತ್ಯಲೋಕ ಅಲ್ಲಾಡ್ತು, ನಾನು ಅಲ್ಲಾಡ್ಬಿಟ್ಟೆ ಅಂತಾರೆ ಬ್ರಹ್ಮದೇವರು. ಆ ರಭಸಕ್ಕೆ, ಆ ತ್ರಿವಿಕ್ರಮರೂಪಿ ಪರಮಾತ್ಮನ ಪಾದದ ರಭಸಕ್ಕೆ, ಪಾದ ಕಮಲದ ರಭಸಕ್ಕೆ ಸ್ಖಲಿತಂ ತ್ರಿಪೃಷ್ಟಂ ಯನ್ಮಾಂ ನಿಶಮ್ಯ. ಅಂತಹ ನಡುಗ್ತಾ ಇರ್ತಕ್ಕಂಥ ನನ್ನನ್ನು, ನನ್ನ ಲೋಕವನ್ನು ಎರಡನ್ನೂ ಉದ್ಧಾರ ಮಾಡಿರ್ತಕ್ಕಂತಹ ತ್ರಿವಿಕ್ರಮರೂಪಿ ಪರಮಾತ್ಮನ ಶ್ರೀಹರಿಯ ಅನಂತ ಗುಣಗಳನ್ನು ಯಾರು ಎಣಿಸ್ತಾರೆ? ನಾರದ ಅಂತ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡುವುದರ ಮೂಲಕ ನನಗಿಂತ ಅವನು ಮೇಲಿದ್ದಾನೆ, ನನ್ನನ್ನು ಸೃಷ್ಟಿ ಮಾಡಿದವನು ಅವನು ಒಂದು ಮೇಲೆ, ಅವನನ್ನು ನಾನು ಸೃಷ್ಟಿ ಮಾಡಿಲ್ಲ ಅಂತ ಆಯಿತು. ಅಲ್ಲಿಗೆ ನಾನು ಸೃಷ್ಟಿ ಆದೆ ಅಂದಮೇಲೆ ನಾನು ಸೃಷ್ಟಿಯಾಗೋಕ್ಕಿಂತ ಮುಂಚೆ ಈ ಜಗತ್ತಿತ್ತು ಅಂತ ಆಯಿತು. ಅಲ್ಲಿಗೆ ಈ ಜಗತ್ತನ್ನು ನಾನು ಸೃಷ್ಟಿ ಮಾಡಿಲ್ಲ ಅಂತ ಆಯಿತು. ಈಗ ಮಠಕ್ಕೆ ಬರೋ ಅಷ್ಟೊತ್ತಿಗೆ ಅಡುಗೆ ತಯಾರಾಗಿದೆ ಅಂದರೆ ಅಡುಗೆ ನಾವು ಮಾಡಿಲ್ಲ ಅಂತ ಅಂಡರ್ಸ್ಟುಡ್ ಅಲ್ವಾ? ಕರೆಕ್ಟಾಗಿ 12 ಗಂಟೆ ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ, ಅಡುಗೆ ತಯಾರಾಗಿದೆ, ನೈವೇದ್ಯ ಆಗಿದೆ, ಅಸ್ತೋತ್ಕ ಆಗಿದೆ ಅಂದರೆ ನೀವ ಸರ್ ಅಡುಗೆ ಮಾಡಿದ್ದು ಅಂದರೆ ನಾ ಬರ್ತಾ ಇರೋದೇ ಈಗ, ಅಂದಮೇಲೆ ನಾನು ಹೆಂಗೆ ಅಡುಗೆ ಮಾಡೋಕ್ಕಾಗುತ್ತೆ? ಬ್ರಹ್ಮದೇವರು ಹೇಳ್ತಾರೆ, ಅವನು ತಯಾರು ಮಾಡಿಬಿಟ್ಟಿದ್ದಾನೆ ಅಡುಗೆ ಅವನು. ಆದರೆ ಯಾಕೆಲ್ಲರೂ ಕೂಡ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ ತಿಳ್ಕೊತಾರೆ ಅಂದರೆ 2 ಕಾರಣ ಅದಕ್ಕೆ. ಭಗವಂತ ಬ್ರಹ್ಮ ಅನ್ನೋ ರೂಪದಿಂದ ಸೃಷ್ಟಿ ಮಾಡ್ತಾನೆ ಜಗತ್ತನ್ನು. ಅವನದೊಂದು ರೂಪ ಇದೆ, ಬ್ರಹ್ಮ ಅಂತಲೇ ಭಗವಂತನದೊಂದು ರೂಪ ಇದೆ. ಈ ಚತುರ್ಮುಖ ಬ್ರಹ್ಮದೇವರಲ್ಲ, ತ್ರಿಮೂರ್ತಿಗಳಲ್ಲಿ ಸೇರಿದ ಬ್ರಹ್ಮ ಅಲ್ಲ. ಬ್ರಹ್ಮ ಅಂತ ಕೇಶವ, ನಾರಾಯಣ, ಗೋವಿಂದ, ವಿಷ್ಣು, ಮಧುಸೂದನ ಅಂತ ಭಗವದ್ ರೂಪಗಳೇನಿದೆಯಲ್ಲ, ಅಂಥದ್ದೊಂದು ಬ್ರಹ್ಮ ಅಂತಲೇ ಒಂದು ಭಗವದ್ ರೂಪ ಇದೆ. ಆ ರೂಪದಿಂದ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂದರೆ ಎಲ್ಲ ಇವನಿಗೆ ಅಂತ ಹಾಕ್ಬಿಟ್ರು. ಕೆಲವು ಸಲ ಕನ್ಫ್ಯೂಸ್ ಮಾಡಿಕೊಂಡು ಹೆಸರು ಒಂದೇ ಇದ್ದರೆ ಯಾರ್ಯಾರನ್ನೋ ಕನ್ಫ್ಯೂಸ್ ಮಾಡ್ಕೊಂಬಿಡ್ತೀವಿ ನೋಡ್ರಿ. ಯಾರೋ ಒಂದೇ ಹೆಸರಿನವ್ರು 3 ಜನ ಇರ್ತಾರೆ, ಅವ್ರು ಯಾರೋ ಹೋಗ್ಬಿಟ್ರಂತೆ ಅಂದರೆ ತಕ್ಷಣ ಅಲ್ಲೋಗ್ಬಿಡುತ್ತೆ ಗಮನ. ಅವರಲ್ಲ ರೀ, ನಾವು ಹೇಳ್ತಾ ಇರೋದು ಬೇರೆ ಯಾರು ನೋಡಿ. ಯಾಕೆ ಬ್ರಹ್ಮ ಅಂದ ತಕ್ಷಣ ಎಲ್ಲೋಗ್ಬಿಡುತ್ತೆ ಇದು?
ನಮ್ಮ ಬುದ್ಧಿ ಜಗದ್ವಾಚಿತ್ವಾತ್ ಓಂ ಸೂತ್ರಕಾರರೇ ಹೇಳ್ತಾರ್ರಿ, ಯಾವಾಗಲೂ ನಮಗೆ ಈ ಜಗತ್ತಿನ ಚಿಂತೆ, ಅದಕ್ಕೆ ಈ ಜಗತ್ತಿನಲ್ಲಿರೋ ಪದಾರ್ಥನೇ ನಮಗೆ ಜ್ಞಾಪಕ ಬರೋದು. ಅವ್ರಿಗೆಲ್ಲ ಯಾವಾಗಲೂ ಭಗವಂತನ ಚಿಂತೆ ಇರುತ್ತೆ. ಅವ್ರಿಗೆ ಯಾರಿಗೆ ಚಿಂತನೆ ಇರುತ್ತೆ? ಯಾರಿಗೆ? ರಾಘವೇಂದ್ರ ಸ್ವಾಮಿಗಳಿಗೆ. ಅವ್ರಿಗೆ ಏನು ಶಬ್ದ ಹೇಳಿದ್ರು ಭಗವಂತನ ಹತ್ರ ಹೋಗುತ್ತೆ. ನಮ್ಗೆ ಯಾವಾಗಲೂ ಜಗತ್ತಿನ ಚಿಂತನೆ ಇರುತ್ತೆ. ಅದಕ್ಕೆ ಏನು ಮಾಡಿದ್ರು ಇಲ್ಲೇ ಬರುತ್ತೆ ನಮಗೆ. ಯಾರ ಹತ್ರ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೋ ಅದೇ ಫಸ್ಟ್ ತಲೆ ಒಳಗೆ ಹೋಗೋದು ನಮಗೆ, ಅದೇ ಫಸ್ಟ್ ಹೋಗೋದು ನೋಡಿ. ಇದು ನಿಯಮ, ಇದು ಲೋಕ ಜಗದ್ವಾಚಿತ್ವ ಸೂತ್ರಕಾರರು ಹೇಳ್ತಾರೆ. ಅಲ್ಲಿಗೆ ಏನಾಯ್ತು ಇವಾಗ? ನಾರಾಯಣ ದೇವರಿಂದ ಮೊದಲು ಭಗವಂತ ತಾನು ಉಪದೇಶ ಮಾಡಿದ. ಅವನಿಗೆ ಯಾರೂ ಉಪದೇಶ ಮಾಡಿಲ್ಲ, ತಾನು ಉಪದೇಶ ಮಾಡಿದ. ಸರ್ವಜ್ಞ ಶಿಖಾಮಣಿ ಆಗಿರ್ತಕ್ಕಂಥ ಭಗವಂತ ಜಗತ್ ಸೃಷ್ಟಿಗೆ ಮುಂಚೆ ತನ್ನ ನಾಭಿಕಮಲದಲ್ಲಿ ಉತ್ಪನ್ನನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ತನ್ನ ಮಹಿಮೆಯನ್ನು ನಿರೂಪಣೆ ಮಾಡುವ, ಒಳ್ಳೆಯ ಜ್ಞಾನವನ್ನು ತಂದು ಕೊಡುವ ತನ್ನ ಮಹಿಮೆಯನ್ನು ತಾನು ಉಪದೇಶ ಮಾಡ್ದ. ಇದಕ್ಕೆ ಭಾಗವತ ಅಂತ ಕರೀತಾರೆ, ಬೇರೆ ಇನ್ನೇನೂ ಅಲ್ಲ. ಆದರೆ ಇಷ್ಟು ದೊಡ್ಡ ಭಾಗವತ ಹೇಳಲಿಲ್ಲ ಭಗವಂತ, 4 ಶ್ಲೋಕ ಹೇಳಿದ್ದ ಆವಾಗ. ಅದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಅದಕ್ಕೆ ಅಷ್ಟೇ ಇದ್ದಿದ್ದು ಮೊದಲು. ಭಗವಂತ ಎಷ್ಟು ಹೇಳ್ದ ಬ್ರಹ್ಮದೇವರಿಗೆ? ಅಹಮೇವ ಸಮಗ್ರೇ ಚ ನಾನ್ಯದ್ಯತ್ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. 4 ಶ್ಲೋಕ ಹೇಳ್ದ. ಅದನ್ನು ಹೇಳ್ಬಿಡ್ತಾರೆ. ಇಷ್ಟು ಹೇಳ್ದ ಭಗವಂತ ನನಗೆ. ನೋಡಿ, ಮೊದಲು ಇಲ್ಲಿಂದ ಬಂತು ನನಗೆ, ನಾನು ಅದನ್ನು ನಿಂಗೆ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಬಂತು, ಇವಾಗ ಡೌನ್ ಇಳಿತು ಕೆಳಗೆ. ನಾರಾಯಣ ದೇವರಿಂದ ಚತುರ್ಮುಖ ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮದೇವರಿಂದ ನಾರದರಿಗೆ. ಆಮೇಲೆ ಬ್ರಹ್ಮದೇವರು ಏನು ಹೇಳ್ತಾರೆ ಅಂದರೆ, ನೋಡು ನಾರದ, ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಶ್ಲೋಕ ಈ ಜನಗಳಿಗೆ ಅರ್ಥ ಆಗೋದಿಲ್ಲ. 4 ಶ್ಲೋಕ ಹೇಳ್ಬಿಟ್ಟು ಭಾಗವತ ಆಗೋಯ್ತು ಅಂದರೆ ಸಪ್ತಾಹ ಏನು ಮಾಡೋದು? 5 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತಪ್ಪ. ಏನು ಅರ್ಥ ಆಯಿತು ನಮಗೆ ಭಾಗವತದ ಕತೆ? ಧ್ರುವರಾಜರ ಕಥೆಯಲ್ಲಿ, ಪ್ರಹ್ಲಾದ ರಾಜರ ಕಥೆಯಲ್ಲಿ ಏನು ಇಲ್ವೇ ಇಲ್ವರಿ? 4 ಶ್ಲೋಕ ಇದು. ನಾವು ರಾಘವೇಂದ್ರ ಸ್ತೋತ್ರನೇ 3 ನಿಮಿಷಕ್ಕೆ ಹೇಳುವಷ್ಟು ಫಾಸ್ಟು ನಮ್ಮದು. ಇನ್ನು 4 ಶ್ಲೋಕ ಎಷ್ಟು ಬೇಗ ಹೇಳ್ತೀವ? ಎದ್ದು ಕೂತ್ಕೊಂಬೋಷ್ಟೊತ್ತಿಗೆ ಮುಗ್ದೋಗ್ಬಿಡುತ್ತೆ. ಇದು ಜನಗಳಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡು, ಅದೇ ನಾರಾಯಣ ದೇವರು ಈಗ ವೇದವ್ಯಾಸ ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಜಯತಿ ಪರಾಶರ ಸೋನು ಸತ್ಯವತೀ ಹೃದಯನಂದನೋ ವ್ಯಾಸ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ನಯಮೃತಂ ಜಗತ್ಪಿಬತಿ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿಸಾಸುನಿಕರ ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ. ಅವನೇ, ಅದೇ ನಾರಾಯಣ ದೇವರಿಗೆ ಏನು ಅವತಾರ ಮಾಡಿದ್ದಾನೆ? ವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. ನಾರದ ಒಂದು ಕೆಲಸ ಮಾಡು, ಆ ವೇದವ್ಯಾಸ ದೇವ್ರ ಹತ್ರ ಹೋಗಿ ಈ 4 ಶ್ಲೋಕ ಅವನ ಹತ್ರ ಒಪ್ಪಿಸ್ಬಿಡು. ಅವನು ಮುಂದೆ ಹೇಳ್ಬಿಡು, 4 ಶ್ಲೋಕ ನೀನು ಹೇಳಿದ್ದು ನಿಂಗೆ ಅರ್ಪಣೆ ಮಾಡ್ತೀವಿ ಅಂತ. ಅವನನ್ನು ಪ್ರಾರ್ಥನೆ ಮಾಡ್ಕೋ, ಸ್ವಲ್ಪ ದೊಡ್ಡದು ಮಾಡಿಕೊಡು ಇದನ್ನು ಅಂತ. ಚಿಕ್ಕದಾಗಿ ಹೇಳಿದವರೇ ದೊಡ್ಡದು ಮಾಡೋದು, ಇಲ್ಲೇ ಅರ್ಥವೇ ಆಗೋದಿಲ್ಲ ಅದು. ಆದ್ದರಿಂದ ಅವತ್ತು ನೀನೇನು 4 ಶ್ಲೋಕ ಹೇಳಿದೆಯಲ್ಲ ಸ್ವಾಮಿ ನಾರಾಯಣ ರೂಪದಿಂದ ಮೂಲ, ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಡು ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೋ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳಿದಾಗ, ಆಗ ನಾರದರು ಬಂದು ಆ 4 ಶ್ಲೋಕವನ್ನು ಭಗವಂತನಿಗೆ ಉಪದೇಶ ಮಾಡಿದ್ದಲ್ಲ, ಭಗವಂತನ ಮುಂದೆ ಸಮರ್ಪಣೆ ಮಾಡಿ, ಅವನು ಹೇಳಿದ್ದನ್ನು ಅವನಿಗೆ ಸಮರ್ಪಣೆ ಮಾಡಿ, ಸ್ವಾಮಿ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ನೋಡಿ, ಹಿಂಗೆ ಬಂತು. ಇವಾಗ ಎಷ್ಟು ಬಂದಿದೆ? ಈಗ ನಾರಾಯಣ ದೇವರಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಾರದರಿಗೆ, ನಾರದರಿಂದ ಪುನಃ ವೇದವ್ಯಾಸ ದೇವರಿಗೆ ಸಮರ್ಪಣೆ. ಆಗ ವೇದವ್ಯಾಸ ದೇವರು ಏನು ಮಾಡಿಬಿಟ್ರು? ದೊಡ್ಡದು ಮಾಡಿಕೊಟ್ರು. ಆವಾಗ ನಾರದರು ಪ್ರಾರ್ಥನೆ ಮಾಡ್ತಾರೆ. ತಿರ್ಗಾ ಭಾಗವತದಲ್ಲೇ ಬಂದಿದೆ, ಪ್ರಥಮ ಸ್ಕಂದದಲ್ಲೇ ಬಂದಿದೆ ಇದು. ನಾರದರು ಬಂದುಬಿಟ್ಟು ಒಂದು ದಿವಸ ಸ್ವಾಮಿ ಸರಸ್ವತಿ ನದಿ ತೀರದಲ್ಲಿ ಕೂತಿದ್ದಾನೆ. ಭಗವಂತ ಅವತಾರ ಮಾಡಿ ಸೂರ್ಯೋದಯ ಆಗಿದೆ. ಸ್ವಾಮಿ ಆ ಕೂತಿರ್ತಕ್ಕಂತಹ ಸ್ಥಳದಲ್ಲಿ ನಾರದರು ಬಂದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ, ಮಹಾಮುನಿಗಳಾಗಿರ್ತಕ್ಕಂತಹ ನಾರದರು ಮಹಾಮುನಿಗಳಾಗಿರ್ತಕ್ಕಂತಹ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು ಮಾಡಿಕೊಟ್ಟ ಗ್ರಂಥ ಯಾವುದು? ಈಗ ನಮಗೆ ಉಪಲಬ್ಧಿ ಇರತಕ್ಕಂಥ ದೊಡ್ಡದು ಭಾಗವತ ಇದೆಯಲ್ಲ, 12 ಸ್ಕಂದ ಇದು.
ಅಂದರೆ ಭಾಗವತ ಹಿಂಗೆ ಬಂತು, ಅಲ್ಲಿಂದ ಮುಂದೆ ಹೆಂಗೆ ಬಂತು ಅನ್ನೋದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ರಘುತ್ತಮಾಚಾರ್ಯರು ಇನ್ನೇನೋ ಒಂದು ವಿಷಯ ಹೇಳೋ ಅಂದಿದ್ರು, ಅದನ್ನು ಕೂಡ ನಾಳೆ ದಿವಸ ಚಿಂತನೆ ಮಾಡಿ ಹೇಳೋದು. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.